ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾವು ಚೆನ್ನಾಗಿರೋದಲ್ಲ, ನಮ್ಮ ರಾಜ್ಯ ಚೆನ್ನಾಗಿರ್ಬೇಕು, ರಾಜ್ಯದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಚೆನ್ನಾಗಿರ್ಬೇಕು. ಅವರೆಲ್ಲರೂ ಚೆನ್ನಾಗಿದ್ರೆ ಅವರೆಲ್ಲರ ಪ್ರೀತಿ ವಿಶ್ವಾಸದಿಂದ ನಾನು ಚೆನ್ನಾಗಿರ್ತೀನಿ. ನನಗನ್ಸುತ್ತೆ ಸೂರ್ಯ ಗಾಯತ್ರಿಗೆ ಸನ್ಮಾನ ಮಾಡೋಕ್ಕಿನ್ನ ಅವ್ರ ಅಪ್ಪ ಅಮ್ಮನಿಗೆ ಸನ್ಮಾನ ಮಾಡೋದೇ ಕರೆಕ್ಟು ಅಂತ. ಸಮಸ್ಯೆಗಳು ಹೊತ್ತಿರ್ತಕ್ಕಂಥವ್ರಿಗೆ ಸಮಸ್ಯೆಗೊಂದು ಪರಿಹಾರ ಆಗಬೇಕು. ಆ ಪರಿಹಾರಕ್ಕೆ ಬೇಕಾಗಿರ್ತಕ್ಕಂಥ ಒಂದು ತಂತ್ರಸಾರವನ್ನ ನಿಮ್ಮ ಮುಂದಿಡುವಂತಹ ಒಂದು ಪ್ರಯತ್ನವನ್ನ ನಾನು ಖಂಡಿತ ಮಾಡ್ತೀನಿ. ಸಿಂಹಾಸನಾಗತ ನಿತ್ಯಂ ವೀಕ್ಷಿಸಿ ವಿಶೇಷ ಮಹಾಶಿವಾಣಿ ನಾಳೆ ಬೆಳಗ್ಗೆ 8ಕ್ಕೆ. ಶುಭದಾಸ್ತು ಸದಾ ದೇವಿ ಸ್ಕಂದ ಮಾತಾ ಯಶಸ್ವಿನಿ ಸ್ಕಂದ ಮಾತಾ ಯಶಸ್ವಿನಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿ ದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿಯನ್ನು ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಮೊದಲಿಗೆ ನಮ್ಮ ದೇಹದಲ್ಲಿ ಇರುವಂಥ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಮತ್ತು ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯ ಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ. ಆಯು ಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಶುಭ ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಈ ಶುಭ ದಿನದ ವಿಶೇಷತೆ ಏನು, ಅನುಷ್ಠಾನ ಯಾವುದು, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಡ್ತಾರೆ ಗುರುಜಿಯವರು. ಜೊತೆಗೆ ನಿಮ್ಮ ಸ್ವರತರಂಗದ ಮೂಲಕ, ನಿಮ್ಮ ಸ್ಪಷ್ಟವಾದ ಕಣ್ಣ ರೇಖೆಗಳ ಮೂಲಕ, ನೀವು ಕಳಿಸುವಂಥ ವಾಟ್ಸಪ್ ವಿಡಿಯೋಗಳ ಮೂಲಕ ಕೂಡ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಗುರುಜಿಯವರು ತಿಳಿಸ್ತಾ ಹೋದರೆ, ಇನ್ನು ಮನೋಗತ ಪ್ರಶ್ನಾ ತಂತ್ರದ ಆಧಾರದ ಮೇಲೆ ಶುಭ ಫಲ, ಮಿಶ್ರ ಫಲ, ಅಸಮಂಜಸ ಫಲಗಳು ಇರುವಂಥ ರಾಶಿಗಳು ಯಾವುದು ಮತ್ತು ಅವ್ರು ಮಾಡಬೇಕಾಗಿರುವಂತಹ ಅನುಷ್ಠಾನ ತಂತ್ರಸಾರದ ಕ್ರಮ ಹೇಗೆ ಅನ್ನೋದನ್ನು ಶ್ರೀನಿವಾಸ್ ಶರ್ಮಾ ಅವರು ತಿಳಿಸ್ಕೊಡ್ತಾ ಹೋಗ್ತಾರೆ. ಇನ್ನು ಇದರೊಂದಿಗೆ ಇನ್ನೂ ಅನೇಕ ಅರ್ಥಪೂರ್ಣ, ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಪ್ರತಿದಿನದಂತೆ ಇವತ್ತು ಸಹ ಗುರುಜಿಯಿಂದ ತಿಳ್ಕೊಳ್ತಾ ಹೋಗೋಣ. ಆದರೆ ವೀಕ್ಷಕರೇ, ಈ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳೋಕ್ಕೂ ಮುನ್ನ ನಾಳೆ ಶನಿವಾರ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಈಗಷ್ಟೇ ನೀವು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪ್ರೋಮೋ ನೋಡಿದ್ರಿ. ಇತ್ತೀಚೆಗಷ್ಟೇ ಬೆಂಗಳೂರಿನ ಬಸವನಗುಡಿಯಲ್ಲಿ ವಿಶೇಷವಾದಂತಹ ಗಣಪತಿ ಹೋಮವನ್ನು ಬಹಳ ಶ್ರದ್ಧಾ ಭಕ್ತಿಯಿಂದ ಸಲ್ಲಿಸಲಾಯಿತು. ಈ ಹೋಮ ಕಾರ್ಯವನ್ನು ಹೇಗೆ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ನೆರವೇರಿಸಿಕೊಟ್ರು ಅನ್ನೋದನ್ನು ನೀವು ನಾಳೆ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಪ್ಪದೇ ವೀಕ್ಷಿಸಬಹುದು. ಇನ್ನು ಇತ್ತೀಚೆಗಷ್ಟೇ ನವರಾತ್ರಿ ಮುಗಿದಿದೆ. ಹಾಗಾಗಿ ಅಖಂಡ ಭಾರತ ನವರಾತ್ರಿ ಮಹೋತ್ಸವ ಅನ್ನುವಂಥ ಸಂಭ್ರಮದ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ಆಚರಿಸಲಾಯಿತು. ಇತ್ತೀಚೆಗಷ್ಟೇ ಬೆಂಗಳೂರಿನ ಜಕ್ಕೂರಿನಲ್ಲಿ ಈ ವಿಶೇಷ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಕೂಡ ಪಾಲ್ಗೊಂಡಿದ್ದರು. ಸಂಭ್ರಮದ ಕಾರ್ಯಕ್ರಮ ಅದ್ಧೂರಿಯಾಗಿ ಹೇಗೆ ನೆರವೇರಿಸಲಾಯಿತು ಅನ್ನೋದನ್ನು ನಾಳೆ ವೀಕ್ಷಿಸಿ.
ಇನ್ನು ವಿಶ್ವ ಕನ್ನಡ ಹಬ್ಬ ಅನ್ನುವಂಥ ವಿಶೇಷ ಕಾರ್ಯಕ್ರಮದ ಚಿಹ್ನೆಯ ಬಿಡುಗಡೆ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಆಯೋಜಿಸಲಾಗಿತ್ತು. ನಯನ ಸಭಾಂಗಣದಲ್ಲಿ ಆ ಕಾರ್ಯಕ್ರಮಕ್ಕೂ ಕೂಡ ವಿಶೇಷ ಅತಿಥಿಗಳಾಗಿ ಗುರುಜರು ಪಾಲ್ಗೊಂಡಿದ್ದರು. ಮತ್ತು ಉದ್ಘಾಟನಾ ಸಮಾರಂಭ ಹೇಗಾಯಿತು ಅನ್ನೋದನ್ನು ನಾಳೆ ನೋಡಿ. ಇದರ ಜೊತೆಗೆ ಬೆಂಗಳೂರಿನಲ್ಲಿ ಇರುವಂತಹ ಗಾಂಧಿ ಬಜಾರ್ನ ಕೋಆಪರೇಟಿವ್ ಬ್ಯಾಂಕ್ಗೆ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜರು ತೆರಳಿದ್ರು. ಅಲ್ಲಿ ಭಕ್ತಾದಿಗಳಿಗೆ ಆಶೀರ್ವಚನವನ್ನು ಬಹಳ ವಿಶೇಷವಾಗಿ ನೀಡಿದ್ದಾರೆ. ಈ ಎಲ್ಲ ವಿಶೇಷ ದೃಶ್ಯಗಳನ್ನು, ವಿಶೇಷ ಕಾರ್ಯಕ್ರಮವನ್ನು ನಾಳೆ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಪ್ಪದೇ ವೀಕ್ಷಿಸಿ. ಇನ್ನು ಪ್ರತಿದಿನದಂತೆ ನಾನು ತಿಳಿಸ್ಕೊಡ್ತಾನೆ ಇರ್ತೀನಿ. ನೀವು ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು, ಗುರುಜರ ಜೊತೆಗೆ ನೇರವಾಗಿ ಮಾತಾಡ್ಬೋದು, ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಬೋದು ಅಂತ. ಅದಕ್ಕಿರುವಂಥ ದೂರವಾಣಿ ಸಂಖ್ಯೆ ನಿಮಗೆ ಗೊತ್ತಿದೆ, 08041219999 08040121999. ಕರೆ ಮಾಡಿ ನೇರವಾಗಿ ಗುರುಜರ ಜೊತೆಗೆ ಮಾತಾಡಿ, ಸ್ಪಷ್ಟವಾಗಿ ಮಾತಾಡಿ. ಟಿವಿ ವಾಲ್ಯೂಮ್ನ ಕಂಪ್ಲೀಟಾಗಿ ಮ್ಯೂಟಲ್ಲಿಟ್ಟು ಮಾತಾಡಬೇಕು. ಇನ್ನು ಪತ್ರಗಳನ್ನು ಕೂಡ ನೀವು ಬರಿಬಹುದು. ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಅಥವಾ ಚಕ್ಷುರ್ಮತಿ ವಿಭಾಗಕ್ಕೆ. ಚಕ್ಷುರ್ಮತಿಗೆ ಬರಿತಿದ್ದೀರಿ ಅಂತ ಅಂದರೆ ಕಡ್ಡಾಯವಾಗಿ ಪೋಸ್ಟ್ ಕಾರ್ಡ್ ಸೈಜ್ನಲ್ಲಿ ಇರೋವಂಥ ನಿಮ್ಮ ಕಣ್ಣ ರೇಖೆಗಳು ಸ್ಪಷ್ಟವಾಗಿ ಕಾಣುವಂಥ ರೀತಿಯಲ್ಲಿ ಭಾವಚಿತ್ರವನ್ನು ಕಳಿಸ್ಕೊಡ್ಬೇಕು. ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಕಡ್ಡಾಯವಾಗಿ ಫೋಟೋ ಅಗತ್ಯ ಇರೋದಿಲ್ಲ. ಇನ್ನು ವಿಳಾಸ ಜಿ ಕನ್ನಡ ಮಹರ್ಷಿವಾಣಿ ವಿಭಾಗ, ಯುನೈಟೆಡ್ ಮ್ಯಾನ್ಷನ್, MG ರಸ್ತೆ, ಪೋಸ್ಟ್ ಬಾಕ್ಸ್ ಸಂಖ್ಯೆ 5199, ಬೆಂಗಳೂರು 1. ಖಂಡಿತವಾಗಿ ಪತ್ರಗಳನ್ನು ಬರೀಬಹುದು. ಇನ್ನು ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನ ನೇರವಾಗಿ ಭೇಟಿ ಆಗಬೇಕು. ವೈಯಕ್ತಿಕ ಸಮಸ್ಯೆಗಳನ್ನು ಅವರ ಆಶ್ರಮದಲ್ಲೇ ನಾವು ಹಂಚ್ಕೊಳ್ಬೇಕು, ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂದರೆ ಅದಕ್ಕಿರುವಂಥ ಅಪಾಯಿಂಟ್ಮೆಂಟ್ ದೂರವಾಣಿ ಸಂಖ್ಯೆಗಳು 9482509759, 9482509759. ಮತ್ತೊಂದು ದೂರವಾಣಿ ಸಂಖ್ಯೆ 9742690055, 9742690055. ಇದು ಗುರುಜಿಯವರನ್ನ ಭೇಟಿಯಾಗಬೇಕು ಅಂದರೆ ಅಪಾಯಿಂಟ್ಮೆಂಟ್ ತೊಗೊಳ್ಳೋದಕ್ಕೆ ಇರುವಂಥ ಆಶ್ರಮದ ದೂರವಾಣಿ ಸಂಖ್ಯೆಗಳು. ಖಂಡಿತವಾಗಿಯೂ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ, ಅವರನ್ನು ಭೇಟಿಯಾಗಿ ಸಮಸ್ಯೆ ಏನು ಅನ್ನೋದನ್ನು ಹೇಳ್ಕೊಳ್ಳಿ, ಅವರಿಂದ ಸೂಕ್ತವಾದಂತಹ ಪರಿಹಾರವನ್ನು ಕೂಡ ಕಂಡುಕೊಳ್ಳಿ. ಇನ್ನು ದೃಶ್ಯ ದರ್ಪಣ ವಿಭಾಗಕ್ಕೆ ಕೂಡ ನೀವು ನಿಮ್ಮ ವಿಡಿಯೋ ರೆಕಾರ್ಡ್ ಮಾಡಿ ಕಳಿಸ್ಬೋದು. 9538868222, 953888682222. ಇದು ನಮ್ಮ ವಾಟ್ಸಪ್ ದೂರವಾಣಿ ಸಂಖ್ಯೆ. ಇಲ್ಲಿಗೆ ನೀವು ಕರೆ ಮಾಡುವಂತಿಲ್ಲ, ನಿಮ್ಮ ಸಮಸ್ಯೆ ಏನಿದೆ ಅನ್ನೋದನ್ನು ಸ್ಪಷ್ಟವಾಗಿ ವಿಡಿಯೋ ರೆಕಾರ್ಡ್ ಮಾಡಿ, ಆ ನಿಮ್ಮ ವಿಡಿಯೋ ರೆಕಾರ್ಡ್ ಮಾಡಿರುವಂಥದ್ದು 2 ನಿಮಿಷಗಳ ಒಳಗಾಗಿ ಮಾತ್ರ ಇರಬೇಕು ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಶುಭ ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂಥ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬನ್ನಿ ಹಾಗಿದ್ರೆ ಗುರುಜಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸ್ವರಪೂಜಿತೇಂ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಹ್ರೀಂಕಾರಾಸನಗರ್ಭ್ಯದಾಂ ನಲಸಿಕಾಂ ಸೌಂ ಕ್ಲೀಂ ಕಲಾಂ ಬಿಭ್ರದೀಂ ಸುವರ್ಣಾಂ ವರದಾಣೀಂ ಚ ಪ್ರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕಭಾಸಮಂಕುಶಿಧರಾಂ ಸೃಗ್ಭೂಷಿಧಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರಸಂಚಾರಣೀಂ ಪದ್ಮಾನನೆ ಪದ್ಭೈ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವಾಂ ಯಾಸಾ ಪದ್ಮಾಸನಸ್ಥಾ ವಿಪುಲಘಟಿತಟೀ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಂ ಶ್ರೀಮತೀರ್ಮಹಾಂ ಲಲಿತಾಂ ಬಾಲಾತ್ ತ್ರಿಪುರಸುಂದರೀ ನಮಃ. ಓಂ ಶ್ರೀಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಸರಸಜನರೇಯಂ ಸರೋಜಹಸ್ತೆ ಧವಲತರಾಗುಂ ಶಕಂದಮಾಲ್ಯಶೋಭೇಂ ಭಗವತಿ ಹರಿವಲ್ಲಭೇ ಮನೋಜ್ಞೇ ಮನೋತ್ರ ಭುವನಬೋಧಿಕರಿ ಪ್ರಸೀದವಾಕ್ಯಂ ವಿಷ್ಣುಪತ್ನೇಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣುಪ್ರಿಯಸಖೀಂ ದೇವೀ ನಮಾಮ್ಯಚ್ಯುತವಲ್ಲಭಾಂ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಗಂಧದ್ವಾರಾಂಧರಾದರ್ಶಾ ನಿತ್ಯಪಷ್ಟಾಂಗರೀಷಣೀಂ ಈಶ್ವರೀಂ ಸರ್ವಭೂತಾನಾಂ ತ್ವಾಮಿಹೋಪತ್ವಯೇ ಶ್ರಿಯಂ ಅಂಬಾಯ ನಮಃ ಜಗದಂಬಿಕಾಯ ನಮಃ ಲಲಿತಾಂಬಿಕಾಯ ನಮಃ. ಓಂ ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಶ್ರೀಂ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾಂ ಬಾಲಾತ್ ತ್ರಿಪುರಸುಂದರೀಂ ಚಕ್ರೇಶ್ವರಿ ಅನುಗ್ರಹ ಪ್ರಸಾದ ಪ್ರಸೀದ ಪ್ರಸೀದ ಪ್ರಸೀದ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಶುಭ ಶುಕ್ರವಾರ. ಈ ಶುಭ ದಿನದ ವಿಶೇಷತೆ ಏನು ಅನ್ನೋದನ್ನ ಈಗ ಗುರುಜಿನ ತಿಳ್ಕೊಳ್ತಾ ಹೋಗೋಣ. ಗುರುಜಿ, ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ. ನಾನು ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ.
ದೇವಿನ ನೋಡ್ತಾ ಯಾಕೆ ಅಮ್ಮನವರು ಇರೋಬ್ಬರ ಒಡವೆಗಳೆಲ್ಲ ತೊಗೊಂಡು ವೈಕುಂಠದಲ್ಲಿ ಇಟ್ಟು ಬೆಳಗ್ಗೆ ಎದ್ದು ಡೈರೆಕ್ಟಾಗಿ ಇಲ್ಲಿಗೆ ಓಡಿ ಬಂದ್ರಾ ಅಂತ ಅನ್ನಿಸ್ತು. ಯಾಕೆಂದರೆ ಅಮ್ಮನವ್ರಿಗೆ ಒಡವೆ ಅಲಂಕಾರ ಆಗಲಿಲ್ಲ. ಬಹುಶಃ ಇದು ನಮ್ಮ ಪ್ರೇಕ್ಷಕರ ಗಮನದಲ್ಲೇ ಇರ್ತದೆ. ಅದರಲ್ಲೂ ಹೆಣ್ಣು ಮಕ್ಕಳು ಸುಮ್ಮನೆನಾ, ಇವತ್ತು ಹೂ ಕಡಿಮೆ ಆದರೆ ಯಾಕೋ ಗುರುಗಳು ಹೂ ಕಡಿಮೆ ಮಾಡಿಸಿದಾರಲ್ಲ ಅಂತ ಅಂತೀರಿ. ಒಡವೆಗಳು ಹಾಕಿಲ್ಲ ಅಂದರೆ ಯಾಕೋ ಒಡವೆಗಳೇ ಇಲ್ವಲ್ಲ ಅಂತೀರಿ. ಹಾಗೆ ಯಾಕೆ ಹಿಂಗಾಯಿತು ಅಂತ ಆಲೋಚನೆ ಮಾಡಿದ್ರೆ ಇಲ್ಲಿ ಮೂಷಿಕಾಸುರನ ಜಾಸ್ತಿ ಆಗಿಬಿಟ್ಟಿದೆ. ಇಲಿಗಳ ಕಥೆ ಇದೆ. ಅದರಿಂದ ಲಕ್ಷ್ಮಿ ಸ್ವಲ್ಪ ಹೆದರಿ ಇವತ್ತು ಒಡವೆಗಳನ್ನು ಕಡಿಮೆ ಮಾಡಿಕೊಂಡಿದ್ದಾಳೆ. ಏನೇ ಆದರೂ ಆ ಮುಖದ ಸೌಂದರ್ಯ, ಆ ಮುಖದಲ್ಲಿರ್ತಕ್ಕಂಥ ವರ್ಚಸ್ಸಿದೆಯಲ್ಲ, ಅದರ ಮುಂದೆ ಯಾವ ಒಡವೆನೂ ಬೇಡ. ಅದಕ್ಕೆ ಹೆಣ್ಣು ಮಕ್ಕಳು ಹಸನ್ಮುಖಿತನ, ನಗುಮುಖ. ನೀವು ನಗುಮುಖವಾಗಿದ್ದರೆ ಚಿನ್ನ, ಬೆಳ್ಳಿ, ವಜ್ರ, ವೈಡೂರುಗಳೆಲ್ಲವೂ ನಿಮ್ಮ ಮೇಲೆ ಇದ್ದಂಗಿದೆ. ನೀವು ಬೀರೊಳಗಾದರೂ ಇಡಿ, ಮೈ ಮೇಲಾದರೂ ಹಾಕ್ಕೊಳ್ಳಿ. ಆದರೆ ನಿಮ್ಮ ಮುಖಕ್ಕೆ ಮಾತ್ರ ಯಾವ ಒಡವೆನೂ ಬೇಡವಲ್ಲ. ನಿಮ್ಮ ಮುಖ ಯಾವತ್ತೂ ನಗನಗ್ತಾ ಇರಬೇಕು. ಇಲ್ಲಿ ನಮ್ಮ ಲಕ್ಷ್ಮಿಗೆ ಇವತ್ತಿನ ದಿವಸ, ವರ್ಷಕ್ಕೊಂದು ದಿವಸ ಈ ಥರ ಕಳೆನೂ ಇರುತ್ತೆ. ನಾನು ನೋಡಿದ ತಕ್ಷಣ ಶಾಕ್ ಆದೆ. ಏನು ಲಕ್ಷ್ಮಿ ಎಲ್ಲಿ ವೈಕುಂಠದಲ್ಲಿ ಬಿಟ್ಟು ಬಂದಲ್ಲ ಲಕ್ಷ್ಮಿ ಒಡವೆಗಳೆಲ್ಲ ಅಂತ. ಇರಲಿ, ಒಳ್ಳೆಯದಾಗಲಿ. ಯಾಕೆ ಈ ಮಾತು ಹೇಳಿದೆ ಅಂದರೆ, ಬಹುಶಃ ನೀವು ಅಂದುಕೊಂಡಿರ್ತೀರಿ ನಾವು ದೇವರನ್ನು ತೋರಿಸಿದಾಗ ಇವತ್ತು ಒಡವೆಗಳೇ ಇಲ್ವಲ್ಲ, ಎಲ್ಲೋಯ್ತು ಗುರುಗಳು ಒಡವೆ ಇಲ್ದಿರ ದೇವ್ರನ್ನ ಲಕ್ಷ್ಮಿನ ತೋರಿಸ್ತಿದ್ದಾರಲ್ಲ ಅಂತ. ಹಾಗೆ ಲಕ್ಷ್ಮಿ ವೈಕುಂಠದಲ್ಲಿ ಬಿಟ್ಟು ಬಂದಿದ್ದು ನನಗೂ ಗೊತ್ತಿಲ್ವಲ್ಲ. ಅದಕ್ಕೋಸ್ಕರ ಹೆಣ್ಣು ಮಕ್ಕಳಿಗೆ ಒಡವೆ ಮುಖ್ಯ ಅಲ್ಲ, ಹೆಣ್ಣು ಮಕ್ಕಳ ಮುಖ ಸೌಂದರ್ಯ ಮುಖ್ಯ. ಆ ನಿಮ್ಮ ಮುಖದಲ್ಲಿರ್ತಕ್ಕಂಥ ಮಂದಹಾಸ, ನೀವು ಒಡವೆ ಇದ್ದರೂ ಇಲ್ದಿದ್ದರೂ ನಿಮ್ಮ ಮುಖದಲ್ಲಿರ್ತಕ್ಕಂಥ ಮಂದಹಾಸ, ನಗುಮುಖ ಯಾರನ್ನು ಬೇಕಾದರೂ ಆಕರ್ಷಣೆ ಮಾಡುತ್ತೆ, ಯಾರನ್ನು ಬೇಕಾದ್ರೂ ನಗಿಸುತ್ತೆ. ಒಳ್ಳೆಯದಾಗಲಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ನವೋ ರಾತಪದೇ ನವೋ ಗಣಪತೇ ನಮಃ ಪ್ರಮದಪದೇ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶಿನಿ ನಮಸ್ತೆ ಶಿವಸುತಾಯ ಶ್ರೀವರದಮೂರ್ತಯೇ ನಮೋ ನಮಃ. ಓಂ ಅಂಬಾಯ ನಮಃ, ಜಗದಂಬಿಕಾಯ ನಮಃ, ಲಲಿತಾಂಬಿಕಾಯ ನಮಃ, ದುರ್ಗಾಂಬಿಕಾಯ ನಮಃ. ಶ್ರೀ ಶುಭಕೃತ್ತಾಮ ಸಂವತ್ಸರೆ ದಕ್ಷಿಣಾಯನೆ ದಕ್ಷಿಣಾಯನೆ ಶರದೃತು ಆಶ್ವೀಜ ಮಾಸ ಶುಕ್ಲಪಕ್ಷ 7-10-2022 ಶುಕ್ರವಾರ ದ್ವಾದಶಿ ಉಪರಿ ತ್ರಯೋದಶಿ. ಇವತ್ತು ಶತಭಿಷ ನಕ್ಷತ್ರ ಪ್ರಕಾರ ಚಂದ್ರ ಚೆನ್ನಾಗಿದ್ದಾನೆ, ಗುರು ಚೆನ್ನಾಗಿದ್ದಾನೆ. ಇವತ್ತಿನ ದಿವಸ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ ಬುಧ ಇರತಕ್ಕಂಥದ್ದು. ಅದರಲ್ಲೂ ಇವತ್ತಿನ ನಕ್ಷತ್ರ ಪ್ರಕಾರ ಶುಕ್ರವಾರ, ಶುಭ ಶುಕ್ರವಾರ. ತಾವು ಅಂದುಕೊಂಡಷ್ಟು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸ್ವಲ್ಪ ತಾಳ್ಮೆ ಬೇಕು. ತಾಳಿದವನು ಬಾಳಿಯಾನು ಅಂತ. ಅಂದರೆ ಈ ರಾಶಿ ನಕ್ಷತ್ರದಲ್ಲೇ ತಾಳ್ಮೆ ಸಮಾಧಾನ ಇದ್ದರೆ ಮಾತ್ರ ಇವತ್ತಿನ ಕೆಲಸ ಕಾರ್ಯಗಳು ಅಂತ ಹೇಳುತ್ತೆ. ಹಾಗೆ ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಒಂದಿಷ್ಟು ಜವಾಬ್ದಾರಿ ಬೇಕು. ಆ ಜವಾಬ್ದಾರಿತವಾದಂಥ ಸ್ಥಾನದಲ್ಲಿದ್ದರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಹಾಗೆ ನಮ್ಮಲ್ಲಿ ಆಗಿ ಹೋಗುವಂಥ ಅಥವಾ ಬೇಕು ಬೇಡಗಳ ಚಿಂತನೆ ಮಾಡುವಂಥ ಕಾಲ ಸಮಂಜಸವಾಗಿರಬೇಕು, ಸರಿಯಾದ ಮಾರ್ಗದಲ್ಲಿರಬೇಕು. ಆ ಮಾರ್ಗಗಳನ್ನು ತಿಳ್ಕೊಳ್ಳಿಕ್ಕಾದರೂ ಒಂದಷ್ಟು ವಿಚಾರಗಳು ಸ್ಪಷ್ಟೀಕರಿಸುವಂಥ ರೀತಿಯಲ್ಲಿ ಇರಬೇಕು. ತಾವು ಅತ್ಯುತ್ತಮವಾದಂತಹ ಸಮಯವನ್ನು ಬೆಳಿಗ್ಗೆ 8ರಿಂದ 9ವರೆವರೆಗೂ ಮಹರ್ಷಿವಾಣಿ ಕಾರ್ಯಕ್ರಮಕ್ಕಾಗಿಯೇ ಮೀಸಲಾಗಿಟ್ಟಿರ್ತಕ್ಕಂಥ ತಾಯಂದ್ರೆ ಎಷ್ಟೋ ಜನ ಇದ್ದೀರಿ. ನಾನು ಕಾರ್ಯಕ್ರಮಗಳಿಗೆ ಅಲ್ಲಿ ಇಲ್ಲಿ ಬಂದಾಗ ಎಲ್ಲೇ ಸಿಕ್ಕಿದ್ರೂ ಹೇಳೋದು ಒಂದೇ, ನಮ್ಮ ಅಜ್ಜಿ ಬೆಳಿಗ್ಗೆ ಹೊತ್ತು ನಮಗೆ ರಿಮೋಟ್ ಮುಟ್ಲಿಕ್ಕೆ ಬಿಡೋದಿಲ್ಲ, ನಮ್ಮ ತಾತ ರಿಮೋಟ್ ಮುಟ್ಲಿಕ್ಕೆ ಬಿಡೋದಿಲ್ಲ. ನಾವೇನೋ ನೋಡಬೇಕು ಅಂತಂದರೆ ನಮಗೆ ಬೆಳಿಗ್ಗೆ ಹೊತ್ತು ಟಿ ವಿ ಅಂತೂ ನಮಗೆ 1.5 ಗಂಟೆ ಕಂಪ್ಲೀಟಾಗಿ ನೀವು ನಮ್ಮ ಮನೆಗೆ ಬಂದು ಹೋಗೋ ತನಕ ಟಿ ವಿ ರಿಮೋಟ್ ನಮಗೆ ಕೊಡೋದೇ ಇಲ್ಲ. ಅವ್ರು ಸೀಟ್ ಕೆಳಗೆ ಇಟ್ಕೊಂಡ್ಬಿಡ್ತಾರೆ, ಅಥವಾ ಎಲ್ಲೋ ಬಚ್ಚಿಟ್ಬಿಡ್ತಾರೆ, ಅಥವಾ ನಮಗೆ ಈ ಸಮಯದಲ್ಲಿ ನಮ್ಮ ತಾಯಿ ಕಾಫಿ ಕೊಡಲ್ಲ. ಎಷ್ಟೋ ಜನ ಪೊಲೀಸ್ ಸಿಬ್ಬಂದಿ ಹೇಳ್ತಾರೆ, ಬೆಳಿಗ್ಗೆ ಹೊತ್ತು ನಾವು ಡ್ಯೂಟಿಗೆ ಬರಬೇಕು, ನಮ್ಮ ಮನೆಯವರು ಕಾಫಿ ಮಾಡಿಕೊಡಲ್ಲ. ಅಂದರೆ ಒಂದು ಕಡೆಯಿಂದ ಇದು ತಪ್ಪು ಅನಿಸುತ್ತೆ, ಮತ್ತೊಂದು ಕಡೆಯಿಂದ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಒಂದಷ್ಟು ವಿಚಾರಗಳನ್ನು, ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಬರುವಂತಹ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಕುಟುಂಬವನ್ನು ಹೇಗೆ ನಿರ್ವಹಿಸಬೇಕು, ಕುಟುಂಬದಲ್ಲಿ ಹೇಗೆ ನಡ್ಕೊಂಡು ಹೋಗಬೇಕು, ಕುಟುಂಬದ ಮಕ್ಕಳನ್ನು ಹೇಗೆ ಸುಧಾರಿಸ್ಕೋಬೇಕು, ನಿಮ್ಮ ಪತಿದೇವರನ್ನ ಹೇಗೆ ಗೌರವಿಸಬೇಕು, ಯಾರೋರಿಗೆ ಏನೇನು ಸ್ಥಾನಮಾನವನ್ನು ಕಲ್ಪಿಸಬೇಕು, ಮತ್ತು ಅವ್ರಿಗಿರ್ತಕ್ಕಂಥ ಗೌರವಗಳೇನು. ಯಾರೋ ನಮಗೆ ಗೌರವ ಕೊಡಲಿಲ್ಲ ಅಂದರೆ ನಮ್ಮ ಮನಸ್ಸಿಗೆ ಅಷ್ಟು ಆಗೋದಿಲ್ಲ. ಆದರೆ ಕುಟುಂಬದಲ್ಲಿರ್ತಕ್ಕಂಥವ್ರು ನಮ್ಮನ್ನು ಗೌರವಿಸಲಿಲ್ಲ ಅಂದರೆ ಮನಸ್ಸಿಗೆ ಬಹಳ ನೋವು ಉಂಟಾಗುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಅತ್ತೆಗಾಗಲಿ, ಮಾವನಿಗಾಗಲಿ, ಸೊಸೆಗಾಗಲಿ, ಗಂಡನಿಗಾಗಲಿ, ಮಕ್ಕಳಿಗಾಗಲಿ ಅವ್ರವ್ರಿಗೆ ಸಿಗುವಂಥ ಸ್ಥಾನಮಾನ ಮನೆಯಲ್ಲಿ ಸಿಗಲೇಬೇಕು. ಬೀದಿಯಲ್ಲಿರ್ತಕ್ಕಂಥವ್ರು ಯಾರೋ ನಮ್ಮನ್ನು ಗೌರವವಾಗಿ ಮಾತಾಡಲಿಲ್ಲ ಅಂದರೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಮನೆಗಿರ್ತಕ್ಕಂಥವ್ರು ಹೋಗೋ ಬಾರೋ ಅಂತಲೋ, ಅಥವಾ ಮನೆಗಿರ್ತಕ್ಕಂಥವ್ರು ಸರಿಯಾಗಿ ಕೇರ್ ಮಾಡ್ದಿರೋನೋ, ಮನೆಗಿದ್ದ ಹೋದ ತಕ್ಷಣ ಲೋಟದ ನೀರು ಕೊಡಲಿಲ್ಲ ಅಂದ್ರೇನು, ಅಥವಾ ಅಡುಗೆ ಊಟ ಬಡಿಸ್ಬೇಕಾದ್ರೆ ಸರಿಯಾದ ಕ್ರಮದಲ್ಲಿ ಬಡಿಸ್ತಿಲ್ಲ ಅಂದ್ರೇನು. ಹೆಣ್ಣುಮಕ್ಕಳ ಕೋಪ ಬಂದರೆ ಏನು ಮಾಡ್ತೀರಿ ಹೇಳಿ? ತಟ್ಟೆನ ತೊಗೊಂಡು ರಪ್ ಅಂತ ತಟ್ಟೆ ಮುಂದೆ ಇಡ್ತೀರಿ. ನೀವು ತಟ್ಟೆ ನೆಲದ ಮೇಲೆ ಇಡುವ ಶಬ್ದ ಇದೆಯಲ್ಲ, ಆಗಲೇ ಅರ್ಧ ಹೊಟ್ಟೆ ತುಂಬೋಗ್ಬಿಡುತ್ತೆ. ತಿರುಗಿ ಸಾರು, ಹುಳಿ, ಅನ್ನ ಏನು ಕೇಳೋಂಗಿಲ್ಲ. ಕೇಳಿದ್ರೆ ಅಲ್ಲಿ ಎಲ್ಲಿ ಮೈಮೇಲೆ ಚೆಲ್ತಿರೋ ಅನ್ನೋ ಭಯ. ಅಂದರೆ ನೀವು ಹಾಕುವ ಹೆಜ್ಜೆನಲ್ಲಿ ಎಷ್ಟು ಸ್ಮೂತಾಗಿರುತ್ತೋ ಅಲ್ಲಿ ಊಟ ಸಮಾಧಾನವಾಗಿರುತ್ತೆ. ನೀವು ಊಟ ಬಡಿಸುವಂದಾಗ 4 ಹೆಜ್ಜೆ ರಬ ಹಾಕ್ಕೊಂಡು ಹತ್ತಿರ ಬಂದುಬಿಟ್ರೆ ಮುಗೀತು ಊಟ ಆವತ್ತು. ಇದು ಎಲ್ಲ ಕಡೆ ಇರುತ್ತೆ. ಅಂದರೆ ಸಂಸಾರ ಎಂಬತಕ್ಕಂಥ ಸಾಗರದಲ್ಲಿ
ಕಷ್ಟ ಸುಖ ನೋವು ನಲಿವು ಬೇಕು ಬೇಡ ಮತ್ತು ಕೋಪ ಇದೆಲ್ಲವೂ ಇರುತ್ತೆ. ಆದರೆ ಕೋಪ ಎಷ್ಟಿರಬೇಕು, ಎಷ್ಟು ಪ್ರಮಾಣದಲ್ಲಿದ್ದರೆ ಮನೆ ಸಂಸಾರ ನಡೆಯುತ್ತೆ, ಇದರ ಬಗ್ಗೆ ಒಂದಷ್ಟು ಮಾಹಿತಿಗಳು ತಿಳ್ಕೊಳ್ಬೇಕಾದ್ರೆ ಅದು ಮಹರ್ಷಿವಾಣಿ ಕಾರ್ಯಕ್ರಮದಿಂದಲೇ. ಹಾಗೆ ಈ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಅತ್ಯುತ್ತಮವಾದಂಥ ವಿಚಾರಗಳನ್ನು ನೀವು ತಿಳ್ಕೊಳ್ತಾ ಇರೋದು ನಮಗೆ ಬಹಳ ಸಂತೋಷ. ನೀವು ನಮಗೆ ಕೊಟ್ಟಂಥ ಆ ಸಮಯದಲ್ಲಿ ಒಂದಷ್ಟು ವಿಚಾರಗಳನ್ನು ಉಣಬಡಿಸುವಂತಹ ಕಾಯಕಕ್ಕೆ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ನಮ್ಮನ್ನು ಕೂಡಿಸಿದ್ರಿಂದ ಆ ಸ್ಥಾನದಲ್ಲಿ ನಿಂತು ನಿಮಗೆ ಹೇಳಬೇಕಾದ ನನ್ನ ಧರ್ಮ ನಾವು ತಿಳಿಸ್ತಾ ಹೋಗ್ತಿದ್ದೀವಿ. ಹಾಗೆ ಮಹರ್ಷಿವಾಣಿ ಕಾರ್ಯಕ್ರಮದ ಒಂದು ಭಾಗ ಅಂದರೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಬರುವಂತಹ ವಿಚಾರಗಳು, ಹಾಗೆ ಮನುಷ್ಯ ತಾನು ಹಾಕುವ ಹೆಜ್ಜೆಗೆ ಒಂದಷ್ಟು ಅಭಿವೃದ್ಧಿಯತ್ತ ನಡಿಬೇಕಾದ್ರೆ ಒಂದಷ್ಟು ವಿಚಾರಗಳು ಬೇಕು. ಅದಕ್ಕೆ ವರ್ಷಕ್ಕೆ ಒಂದಾವರ್ತಿ ಪ್ರತಿ ವರ್ಷ ಈ ಒಂದು ವಿಶೇಷವಾಗಿರ್ತಕ್ಕಂಥ ವರ್ಷ ಭವಿಷ್ಯ ಎಂಬತಕ್ಕಂಥ ಗ್ರಂಥವನ್ನು ಸಹಿತ ನಮ್ಮ ಕಡೆಯಿಂದ ನಾವು ಹೊರತರ್ತಾ ಇರ್ತೀವಿ. ಈ ವರ್ಷ ಭವಿಷ್ಯ ಎಂಬತಕ್ಕಂಥದ್ದನ್ನು ಶ್ರೀನಿಧಿ ಪಬ್ಲಿಕೇಶನ್ಸ್ ಅವರ ಸಹಾಯದೊಂದಿಗೆ ವರ್ಷ ಭವಿಷ್ಯ, ಅದರಲ್ಲೂ 2023 22 ಮುಗಿತಾ ಬಂತು, 22 ಮುಗಿತಾ ಬಂತು, 23 ಆಗಮನ ಆಗ್ತಾ ಇದೆ. 23ರಲ್ಲಿ ತಾವು ಹೇಗಿರಬೇಕು, ಹೇಗೆ ನಡ್ಕೋಬೇಕು, ನಿಮ್ಮ ಭವಿಷ್ಯತ್ತು ಹೇಗಿದೆ, ನಿಮ್ಮ ರಾಶಿಫಲದಲ್ಲಿರ್ತಕ್ಕಂಥ ಲಾಭ ನಷ್ಟಗಳೇನು, ಅದಕ್ಕೆ ಸೂಕ್ಷ್ಮ ಪರಿಹಾರಗಳೇನು, ಆ ಪರಿಹಾರಗಳನ್ನು ನೀವು ಹೇಗೆ ಮಾಡ್ಕೋಬೇಕು ಎಂಬತಕ್ಕಂಥದ್ದು ಒಂದು ಕೌತುಕ ಮತ್ತು ಒಂದು ಕುತೂಹಲ. ಜೊತೆಗೆ ಪರಿಹಾರಗಳೆಂಬತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಒಂದು ಆನಂದ್ ಗುರೂಜಿಯವರ ಪರಿಹಾರ ಅಂದರೆ ಅಂಗಡಿಗೆ ಹೋಗು, 1000 ರೂಪಾಯಿ ಖರ್ಚು ಮಾಡು, ಸಾಲ ಮಾಡು, ಅಥವಾ ಅವ್ರ ಹತ್ರ ಮಾತುಕತೆ ಹೇಳಿ ಎಲ್ಲೋ ಒಂದಿಷ್ಟು ಏನೋ ಎತ್ಕೊಂಡು ಬಾ, ಅದರಿಂದ ಪರಿಹಾರ ಮಾಡ್ಕೋ. ಖಂಡಿತ ಆನಂದ್ ಗುರೂಜಿ ಗೊತ್ತಿಲ್ಲ, ಅದು ಹೇಳೋದು ಇಲ್ಲ. ಆನಂದ್ ಗುರೂಜಿಯವರು ಹೇಳೋ ಒಂದೇ ಮಾತು, ನಿಮ್ಮ ಮನೆಯಲ್ಲಿ ನೀವು ತಿನ್ನುವ ಪದಾರ್ಥಗಳು ಅಥವಾ ಮನೆಯಲ್ಲಿರ್ತಕ್ಕಂಥ ಪದಾರ್ಥಗಳು, ನಿಮ್ಮ ಮನೆ ಪರಿಸರ, ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಗಿಡ ಮರಗಳು, ಮನೆ ಮುಂಭಾಗದಲ್ಲಿರ್ತಕ್ಕಂಥ ಸಸ್ಯಗಳು, ಅದರಿಂದ ಪರಿಹಾರ ಇದೆ, ಅದರಿಂದ ನಮ್ಮ ಜೀವನವನ್ನು ಅತ್ಯುತ್ತಮವಾಗಿ ಇಟ್ಕೊಳ್ಳಬಹುದು. ಇದನ್ನೇ ಕಳೆದ 14 ವರ್ಷದಿಂದ ನಾನು ತಿಳಿಸ್ತಾ ಬಂದಿದ್ದೇನೆ. ಅಂದರೆ ಒಂದೊಂದು ವನಸಿರಿಗಳಲ್ಲಿ ಸಾವಿರಾರು ಲೆಕ್ಕಾಚಾರ ಪ್ರಕಾರ ನಾವು ಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಂತಹ ತಂತ್ರಗಳನ್ನು ಸಹಿತ ಈ ಒಂದು ಗ್ರಂಥದಲ್ಲಿ, ಈ ವಿಶೇಷವಾಗಿರ್ತಕ್ಕಂಥ ವರ್ಷ ಫಲದಲ್ಲಿ, ಈ ವರ್ಷ ಭವಿಷ್ಯತ್ತಿದೆಯಲ್ಲ, ಇದರಲ್ಲಿ ಗುರು, ಶನಿ, ರಾಹು, ಕೇತು ಇವರೆಲ್ಲರೂ ಸಹಿತ ಹೇಗೆ ಬದಲಾವಣೆಗಳಾಗ್ತಾರೆ, ಅವರು ಬದಲಾವಣೆ ಕಾಲದಲ್ಲಿ ನಾವು ಹೇಗಿರಬೇಕು, ನಮ್ಮ ಭವಿಷ್ಯತ್ತನ್ನು ನಾವು ಹೇಗೆ ಸುಧಾರಿಸ್ಕೋಬೇಕು, ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು 2023ರ ವರ್ಷ ಭವಿಷ್ಯತ್ತನ್ನು ನಾವು ಈ ಗ್ರಂಥದಲ್ಲಿ ತಿಳಿಸ್ಕೊಟ್ಟಿದ್ದೇವೆ. ಇದು ಶ್ರೀನಿಧಿ ಪಬ್ಲಿಕೇಶನ್ಸ್ ಅವರ ನವೀನ್, ನನ್ನ ಆತ್ಮೀಯರಾದಂತಹ ನವೀನ್ರವರ ಒಂದು ಸಹಾಯದಿಂದ ಈ ಗ್ರಂಥವನ್ನು ನಾವು ತಂದಿದ್ದೀವಿ. ಇದರಲ್ಲಿ ಸಾಕಷ್ಟು ವಿಚಾರಗಳಿದೆ. ಈ ವಿಚಾರಗಳನ್ನು ತಾವು ನೋಡ್ಬೋದು. ಒಂದೊಂದು ರಾಶಿಗೂ ಸಂಬಂಧಪಟ್ಟಂಗೆ ರಾಶಿ, ನಕ್ಷತ್ರ, ಯೋಗದ ಫಲ ಮತ್ತು ನೀವು ಹೇಗಿರಬೇಕು, ನಿಮ್ಮ ಭವಿಷ್ಯತ್ತು ಹೇಗೆ ತಿಳ್ಕೊಳ್ಬೇಕು, ನಿಮಗೆ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಅಂದರೆ ಹೆಸರು ಬಂದಿದೆ, ನಮ್ಮ ಹೆಸರು ಇಂಥದ್ದು, ಆದರೆ ನಿಮ್ಮ ರಾಶಿ ಯಾವುದು ಗೊತ್ತಿಲ್ಲ. ಈ ಗ್ರಂಥದಲ್ಲಿ ನಿಮ್ಮ ಹೆಸರು ಒಂದಿದ್ದರೆ ಸಾಕು, ಹೆಸರು ಮುಂದೆ ರಾಶಿ, ನಕ್ಷತ್ರ, ಫಲಾಫಲಗಳು, ಯೋಗ, ಇವತ್ತಿಂಥ ಕೆಲಸ ಮಾಡ್ಬೋದು, ಮಾಡಬಾರ್ದು, ಸಾಲದಕ್ಕೆ ಒಂದು ಗೌರಿಯ ಪಂಚಾಂಗವನ್ನು ವಿಶೇಷವಾಗಿ ಪ್ರತಿಯೊಂದು ವಿಧಿವಿಧಾನವನ್ನು ಸವಿಸ್ತಾರವಾಗಿ 2023 ವರ್ಷ ಭವಿಷ್ಯ, ಅದರಲ್ಲಿ ಗುರು, ಶನಿ, ರಾಹು, ಕೇತು ಸಂಚಾರ ಫಲ ಎಲ್ಲವನ್ನೂ ತಿಳಿಸಿದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಋಷಿಕ ದರ್ಪಣಾಂಚನ ದರ್ಶನ ರಾಶಿ ಫಲ. ಹೌದಮ್ಮ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ಅಂಬಾ ಕಾತ್ಯಾಯನಾಯುದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗಿ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಸೈ 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 ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾ ಅಂಬಾಲಾ ತ್ರಿಪುರ ಸುಂದರಿ ಅಂಬಾಯ ನಮಃ. ಜಗದಂಬಿಕಾಯ ನಮಃ. ಲಲಿತಾಂಬಿಕಾಯ ನಮಃ. ದುರ್ಗಾಂಬಿಕಾಯ ನಮಃ. ಕ್ಷೇತ್ರಪಾಲಿನಿ ನಮಃ. ಕ್ಷೇತ್ರೇಶೀ ನಮಃ. ನವದುರ್ಗಾಯ ನಮಃ. ತ್ರಿಕಾಲಗ್ನ ಸಂಪನ್ನೇ ನಮಃ. ಭುವನೇಶ್ವರಿ ನಮಃ. ರಾಜರಾಜಾರ್ಚಿತ ನಮಃ. ರಾಜ್ಞೇ ನಮಃ. ರಮ್ಯ ನಮಃ. ರಾಜೀವಲೋಚನೆ ನಮಃ. ರಂಜನ್ಯೇ ನಮಃ. ಅಂಬಾಯ ನಮಃ. ಶ್ರೀಮತೆ ನಮಃ. ಭಗವತ್ಯಾಂಬಿಕಾಯ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚಾರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರ ನಂಜುಂಡೇಶ್ವರಾಯ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ, ದೇವಿಯ ಉಪಾಸನೆ. ರಾಶಿಫಲಗಳನ್ನು ತಿಳ್ಕೊಳ್ಳುವಂತಹ ಕಾಲ. ರಾಶಿಫಲವನ್ನು ತಿಳ್ಕೊಳ್ಳುವ ಮುನ್ನ ತಂದೆ ತಾಯಿ, ಗುರು ಹಿರಿಯರು, ಜೊತೆಗೆ ಆದಿತ್ಯಾದಿ ನವಗ್ರಹಗಳು. ಯಾಕೆಂದರೆ ನಮ್ಮ ಇವತ್ತಿನ ಜೀವನ, ಇವತ್ತಿನ ಬದುಕು, ಇವತ್ತಿನ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸುಂದರ ಗಳಿಗೆ ಎಲ್ಲವೂ ಸಹಿತ ಲಾಭದಾಯಕವಾಗಿರಬೇಕು ಅಂದರೆ ಸಾಧ್ಯವಿಲ್ಲ. ಲಾಭ ನಷ್ಟಗಳ ಮಧ್ಯದಲ್ಲಿ, ಬೇಕು ಬೇಡಗಳ ಮಧ್ಯದಲ್ಲಿ, ಆರೋಗ್ಯ ಅನಾರೋಗ್ಯಗಳ ಮಧ್ಯದಲ್ಲಿ, ಇದೆಲ್ಲದರ ಮಧ್ಯದಲ್ಲಿ ನಮ್ಮ ಜೀವನ ನಡ್ಕೊಂಡು ಹೋಗುತ್ತೆ. ಹೀಗಿರುವಾಗ ಒಂದಷ್ಟು ಪರಿಹಾರಗಳನ್ನು, ಸರಿಯಾದ ಮಾರ್ಗವನ್ನು ಅರಿತರೆ, ಆ ಅರಿಯುವಂತಹ ಕಾಲ ಅಂದರೆ ಸರಿಯಾದ ಮಾರ್ಗವನ್ನು ಅರಿತು ಮುಂದೆ ನಡೆದರೆ ಅದರ ಫಲಾಫಲಗಳು ಸಾಕಷ್ಟು.
ಅದಕ್ಕಾಗಿ ಇಷ್ಟೆಲ್ಲ ವಿಚಾರಗಳನ್ನು ನಾವು ತಿಳ್ಕೊಳ್ಳಬೇಕು. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡೋಣ. ಈ ದಿನದ ರಾಶಿಫಲದ ಕಡೆ ಗಮನ ಹರಿಸೋಣ. ಮೊದಲನೇದಾದಂಥದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನ ಅಂತಕ್ಕಂಥದ್ದನ್ನು ದೂರ ಮಾಡ್ಕೊಳ್ತೀರಿ. ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸರಿಸುಮಾರು 11 ಗಂಟೆ 45 ನಿಮಿಷದವರೆಗೂ ಮಾತ್ರ. 11 ಗಂಟೆ 45 ನಿಮಿಷದವರೆಗೂ ಇವತ್ತು ಪ್ರಾರಂಭಿಕವಾಗಿ ಮೇಷರಾಶಿಯವರಿಗೆ ಒಂದಿಷ್ಟು ಒಳಿತು ಅನಿಸುತ್ತೆ. ಈ ಸಮಯ ದಾಟಿದ್ರೆ ಒಂದಷ್ಟು ಅಸಮಾಧಾನ ಎಂಬತಕ್ಕಂಥದ್ದು ತುಂಬಿ ತುಳುಕುತ್ತೆ. ಯಾವ ಕೆಲಸದಲ್ಲೂ ಸಹಿತ ಲಾಭ ಕಾಣದಂಥ ರೀತಿಯಲ್ಲಿರುತ್ತೆ. ಒಂದಿಷ್ಟು ಮನಸ್ಸಿಗೆ ನೋವುಂಟಾಗುವಂಥ ಪರಿಸ್ಥಿತಿ ಎದುರಾಗುತ್ತೆ. ಯಾವುದೇ ಕಾಯಕದಲ್ಲಾದರೂ ಅಷ್ಟು ಪರಿಪೂರ್ತಿಯಾಗಿ ಸಿದ್ಧಿಪಡಿಸ್ಕೊಳ್ಳುವಂಥದ್ದು, ಸಿದ್ಧಿಯಾಗುವಂಥದ್ದು ಇಲ್ಲ. ಅದಕ್ಕಾಗಿ ನೀವು ದೇವಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ದೇವರ ಆರಾಧನೆ ನಡೆಸ್ತಕ್ಕಂಥದ್ದು ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಶಾಂತಿ ಸಮಾಧಾನವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತಿನ ದಿವಸ ನೀವು ಆಚರಣೆ ಮಾಡಬೇಕಾದ್ದು ತಾಯಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ, ಅಥವಾ ನಿಮ್ಮ ಮನೆಯಲ್ಲೇ ದೇವಿಯ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿ, ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ಹೆಚ್ಚಿನ ಲಾಭವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು. ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕಾಯಕವನ್ನು ಮಾಡಬೇಕಾದರೂ, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಿದ್ರೆ ಮಾತ್ರ ಅದು ಸಾಧ್ಯ. ಅದಕ್ಕಾಗಿ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಒಂದು ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನೀವು ಮಾಡುವಂಥ ಕಾಯಕವನ್ನು ಅರ್ಥಪೂರ್ಣವಾಗಿ ಆಲೋಚನೆ ಮಾಡಬೇಕು. ವೃಷಭ ರಾಶಿಯವರು ದುಡುಕಿ ಯಾವ ತೀರ್ಮಾನ ತಂದುಕೊಳ್ಬೇಡಿ. ಇವತ್ತು ನೀವು ಹಾಕುವ ಪ್ರತಿ ಹೆಜ್ಜೆಯಿಂದಲೂ ಒಂದಲ್ಲ ಒಂಥರ ಅಸಮಾಧಾನ ಅಂತಕ್ಕಂಥದ್ದಿರುತ್ತೆ. ಅದನ್ನು ಸಮಾಧಾನಕರವಾಗಿ ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಳ್ಳಿ. ಮಕ್ಕಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ಉದ್ಯೋಗಕ್ಕೆ ಹೊರಡ್ತಕ್ಕಂಥವರು ಮನೆಯಿಂದ ಉದ್ಯೋಗಕ್ಕೆ ಹೊರಡುವಾಗ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ನಗನಗ್ತಾ ಹೊರಡಬೇಕು. ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಜೊತೆಯಲ್ಲಿರ್ತಕ್ಕಂಥ ಆತ್ಮೀಯರು ಅಥವಾ ನಿಮ್ಮ ಮೇಲಧಿಕಾರಿಗಳು, ಸಹಪಾಠಿಗಳು ಇವರೊಂದಿಗೆ ಒಮ್ಮೆ ಚರ್ಚಿಸಿ ಒಂದು ಹೆಜ್ಜೆ ಮುಂದೆ ಹಾಕುವಂಥದ್ದು ಬಹಳ ಉತ್ತಮ. ಹಾಗೆ ಇವತ್ತು ನಿಮ್ಮ ಕೆಲಸದಲ್ಲಿ ಏನಾದರೂ ಒಂದಿಷ್ಟು ಸಾಧನೆ ಮಾಡಬೇಕಾದ್ರೆ, ಲಾಭವನ್ನು ಗಳಿಸಬೇಕಾದ್ರೆ, ಅಥವಾ ಬಂದಿರತಕ್ಕಂಥ ದೋಷಗಳಿಂದ ಸಮಸ್ಯೆಗಳಿಂದ ಮುಕ್ತರಾಗಬೇಕಾದ್ರೆ ಹತ್ತಿರದಲ್ಲಿ ಎಲ್ಲಾದರೂ ಒಂದು ಬನ್ನಿ ವೃಕ್ಷ ಇದ್ದರೆ, ಅರ್ಜುನ ವೃಕ್ಷ, ಬನ್ನಿ ವೃಕ್ಷ, ಶಮಿ ವೃಕ್ಷ, ಇಂತಹ ವೃಕ್ಷದ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ 9 ಪ್ರದಕ್ಷಿಣೆ ಮಾಡಿ ಪಶ್ಚಿಮಾಭಿಮುಖವಾಗಿ ನಿಂತು ಶಂ ಎಂಬತಕ್ಕಂತಹ ಒಂದೇ ಬೀಜಾಕ್ಷರಿ ಮಂತ್ರ, ಶಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ಅಲ್ಲಿ ನೀವು ಉಚ್ಚರಿಸಿ ನೀವೊಂದು ಪ್ರಾರ್ಥನೆ ಸಲ್ಲಿಸಿದ್ರೆ ವೃಷಭ ರಾಶಿಯವರು ಖಂಡಿತ ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಮಾಡುವ ಯಾವುದೇ ಕಾಯಕವಾದರೂ ಅರ್ಥಪೂರ್ಣವಾಗಿ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ಸಾಧ್ಯವಾದಷ್ಟು ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಜಯ ದುರ್ಗೇಂ ಜಯ ದುರ್ಗೇಂ ಜಯ ದುರ್ಗೇಂ ಹೀಗೆ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆತಂಕ, ಉದ್ವೇಗತನ ಅಥವಾ ಒಂದಷ್ಟು ದೋಷಗಳಿಂದ ಮುಕ್ತರಾಗಬಹುದು. ಹಾಗೆ ನೀವು ಮಾಡುವಂಥ ಕಾಯಕದಲ್ಲಿ ಒಂದಷ್ಟು ಬದಲಾವಣೆಯನ್ನು ತಂದುಕೊಳ್ಬೇಕಾದರೂ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸವನ್ನು ಮಾಡಬೇಕಾದರೂ ಒಂದು ತಾಳ್ಮೆ, ಸಮಾಧಾನ ಬೇಕು. ತಾಳ್ಮೆ, ಸಮಾಧಾನ, ತಾಳಿದವನು ಬಾಳಿ ಅನ್ನುವಂತಾರಲ್ಲ, ಆ ಪ್ರಕಾರ ತಾಳ್ಮೆಯಿಂದ ಹೊರಟ್ರೆ ಎಲ್ಲ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಯಾವುದೇ ಕೆಲಸವನ್ನು ಮಾಡಬೇಕಾದರೂ ಮನಸ್ಸಲ್ಲಿರ್ತಕ್ಕಂಥ ಉದ್ವೇಗತನ ಒಳ್ಳೆಯದಲ್ಲ. ಹಾಗೆ ಇನ್ನೊಬ್ಬರನ್ನ ನಿಂದಿಸ್ತಕ್ಕಂಥದ್ದು ಸಮಂಜಸ ಅಲ್ಲ. ನಮ್ಮ ಗ್ರಹಗತಿಗಳು ಸರಿಯಿಲ್ಲ ಅಂದಾಗ ಆಗುವಂಥ ವ್ಯತ್ಯಾಸ ಇರುತ್ತೆ. ಇದೆಲ್ಲ ತೊಂದರೆಗಳು ಮಧ್ಯಾಹ್ನ 1 ಗಂಟೆ 20 ನಿಮಿಷದವರೆಗೂ ಮಾತ್ರ ಇರುತ್ತೆ. 1 ಗಂಟೆ 20 ನಿಮಿಷ ಆದ ನಂತರ ನೀವು ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಮಿಥುನ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಲಕ್ಷ್ಮೀ ನರಸಿಂಹರ ಆರಾಧನೆ ನಡೆಸೋದ್ರಿಂದ ಯಾರ್ಯಾರು ಶತ್ರುಗಳಿರ್ತಾರೆ, ಯಾರ್ಯಾರು ಶತ್ರುತ್ವವನ್ನು ಮಾಡ್ತಿರ್ತಾರೆ, ನಿಮ್ಮ ಜೊತೆಲೇ ಇದ್ದು ನಿಮಗೆ ಗೊತ್ತಿಲ್ಲದಂಥ ರೀತಿಯಲ್ಲಿ ನಿಮಗೆ ಹಿಂಸೆ ಕೊಡಲಿಕ್ಕೆ ಮುಂದಾಗ್ತಾರೆ, ಅಂತಹವರು ಅಲ್ಲಿಂದ ನೀವು ದೂರ ಆಗ್ತಾರೆ. ಅವರಿಂದಲೂ ಸಹಿತ ಒಳ್ಳೆ ಮಾತು ಬರುವಂಥ ಲಕ್ಷಣಗಳು ಸಾಕಷ್ಟು ಆಗುತ್ತೆ. 1 ಹನಿ ಜೇನುತುಪ್ಪವನ್ನು ಅಂಗೈಯಲ್ಲಿ ಹಾಕ್ಕೊಂಡು ಉತ್ತರಾಭಿಮುಖವಾಗಿ ನಿಂತು ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಮಾಡಿ ಅದನ್ನೇ ಮಹಾಪ್ರಸಾದದ ಸ್ವೀಕರಿಸಿದ್ರೂ ಸಾಕಷ್ಟು ಲಾಭವಿದೆ, ಒಳ್ಳೆ ಫಲವಿದೆ. ಇದರಿಂದ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಒಂದಷ್ಟು ಮೌನದಿಂದಿರಿ. ಯಾವುದೇ ಕೆಲಸ ಆದರೂ ಅರ್ಥೈಸಿಕೊಂಡು ಮಾಡಿ. ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ. ಹಾಗೆ ಯಾರೋ ನಿಷ್ಠೂರ ಮಾಡ್ತಾರೆ, ನಿಷ್ಠೂರವಂತರಾಗಿದ್ದಾರೆ ಅಥವಾ ನಿಂದಿಸ್ತಾರೆ ಅಂದರೆ ಆ ನಿಂದನೆಗೆ ಒಳಗಾಗೋದು ಬೇಡ. ಧೈರ್ಯದಿಂದ ಹೆಜ್ಜೆ ಮುಂದೆ ಹಾಕಿದ್ರೆ ಅದರ ಫಲಾಫಲಗಳು ಸಾಕಷ್ಟು.
ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ ದೇವಿಯ ಆರಾಧನೆ ಮಾಡ್ತಾ ಸಾಧ್ಯವಾದರೆ ಒಂದು ಚಿಟಿಗೆಯಷ್ಟು ಅಕ್ಕಿಯನ್ನು ಆಗ್ನೇಯಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸರಿಗೆ ಹಿಡಿದ ಮೇಲೆ ಹಾಕಿ ಮನೆಯಿಂದ ಆಚೆ ಕೊಡಬೇಕಾದ್ರೆ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ಅಥವಾ ನಿಮ್ಮ ತಾಯಿಯನ್ನು ಹೃದಯದಲ್ಲಿ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ತಾಯಿಯ ಹೆಸರಲ್ಲಿ ಒಂದು ಸ್ವಲ್ಪ ಹಾಲನ್ನು ಮಕ್ಕಳಿಗಾಗಲಿ ಹಿರಿಯರಿಗಾಗಲಿ ಒಂದು ಲೋಟ ಹಾಲು ಕೊಡಿ. ಇಷ್ಟು ಕೆಲಸವನ್ನು ಕರ್ಕಾಟಕ ರಾಶಿಯವರು ಮಾಡಿದ್ದೆ ಆದರೆ ಖಂಡಿತ ಇವತ್ತು ಎಂಥ ಸಮಸ್ಯೆ ಬಂದರೂ, ಬೆಟ್ಟದಂಥ ಕಷ್ಟ ಬಂದರೂ ಮಂಜಿನಗಡ್ಡೆ ಥರ ಕರಗಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಜೀಗ ಸಿಂಹರಾಶಿಯಿಂದ ಖಂಡಿತಮ್ಮ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಶುಭ ಶುಕ್ರವಾರ, ಸಂಪತ್ ಶುಕ್ರವಾರ, ವಿಶೇಷವಾದಂಥ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ವಾರ. ಆದರೆ ಮನಸ್ಸಲ್ಲಿ ಮಾತ್ರ ಒಂದಿಷ್ಟು ಆತಂಕ, ಒಂದಿಷ್ಟು ಭಯ, ಏನೋ ಒಂದಿಷ್ಟು ನೆಮ್ಮದಿ ಇಲ್ಲದೇ ಇರತಕ್ಕಂಥದ್ದು. ಇವತ್ತಿನ ಕೆಲಸ ಕಾರ್ಯಗಳು ಎಲ್ಲವೂ ಸರಿ ಹೋಗ್ಬೋದಾ, ಸರಿ ಇಲ್ವಾ, ಅಥವಾ ಇವತ್ತು ನಾನು ಮಾಡ್ತಿರ್ತಕ್ಕಂಥ ವೃತ್ತಿಯಲ್ಲಿ ಅಭಿವೃದ್ಧಿ ಆಗುತ್ತಾ ಇಲ್ವಾ, ಈ ಪ್ರಕಾರವಾದಂಥ ಸಂದೇಹ, ಸಂಶಯ ಇವತ್ತು ನಿಮ್ಮನ್ನು ಬಾಧಿಸುತ್ತೆ. ಇವತ್ತು ಸಾಧ್ಯವಾದಷ್ಟು ಒಳ್ಳೆಯ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವಂತಹ ನಿರ್ಣಯದಲ್ಲಿ ಅರ್ಥಪೂರ್ಣವಾದಂಥ ಲಾಭವಿದೆ. ಆದರೆ ಏನೇ ಕೆಲಸ ಮಾಡಿದ್ರೂ ನಿಮ್ಮ ಸ್ವಂತ ನಿರ್ಣಯಕ್ಕಿಂತ ಮನೆಯಲ್ಲಿರ್ತಕ್ಕಂಥ ಹಿರಿಯರು, ನಿಮ್ಮ ತಂದೆ ತಾಯಿ, ಗುರು ಹಿರಿಯರು ಅಥವಾ ಅಣ್ಣ ಅತ್ತಿಗೆ ಯಾರಾದರೂ ಹಿರಿಯರು, ನಿಮಗಿನ್ನ ಒಂದಷ್ಟು ವಯಸ್ಸಲ್ಲಿ ಹಿರಿಯರನ್ನ ನಿಮ್ಮ ಅನುಭವದ ಮಾತನ್ನು ಅಲ್ಲಿ ಹೇಳಿ, ಅಥವಾ ನೀವು ಇವತ್ತಿಂಥ ಕೆಲಸ ನಾನು ಮಾಡ್ತಿದ್ದೀನಿ, ಇದು ಸರಿ ತಪ್ಪು, ಇದರ ಬಗ್ಗೆ ಒಂದು ಚರ್ಚೆ ಮಾಡಿ ತದನಂತರ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಖಂಡಿತ ಒಳ್ಳೆ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ನಿಮ್ಮ ಆರೋಗ್ಯದಲ್ಲಿ ಆಗ್ತಿರ್ತಕ್ಕಂಥ ಸಣ್ಣ ಪುಟ್ಟ ಒಂದಷ್ಟು ಅಸಮಾಧಾನಗಳಿದೆಯಲ್ಲ, ಅದನ್ನು ಸರಿಪಡಿಸ್ಕೊಳ್ಳಿ. ಆಗಿಂದಾಗಲೇ ಸರಿಪಡಿಸ್ಕೊಂಡ್ರೆ ಆರೋಗ್ಯ ಸರಿ ಹೋಗುತ್ತೆ. ಅದನ್ನು ಹಾಗೆ ಬಿಟ್ಕೊಂಡ್ರೆ ಬೆಳೆದು ಹೆಮ್ಮರ ಆಗುತ್ತೆ, ಸಮಸ್ಯೆ ಎದುರಾಗುತ್ತೆ. ಯಾಕೆಂದರೆ ಸಿಂಹರಾಶಿಯವರಿಗೆ ಆರೋಗ್ಯದಲ್ಲಿ ಒಂದಷ್ಟು ವ್ಯತ್ಯಾಸ ಆಗುವಂಥ ಲಕ್ಷಣಗಳು ಈ ಶುಭ ದಿನ ಕಾಣ್ತಾ ಇದೆ. ಹಾಗಾಗಿ ಬಹಳ ಜವಾಬ್ದಾರಿ ಬೇಕು. ಜೊತೆಗೆ ನೀವು ಮಾಡಬೇಕಾದ್ದು ಇವತ್ತಿನ ದಿವಸ ರಾಹುಕಾಲದಲ್ಲಿ ಶಕ್ತಿ ದೇವರ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ತಾಯಿನ ದರ್ಶನ ಮಾಡಿಕೊಂಡು ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೆಚ್ಚಿನ ಫಲ ಸಿಗುತ್ತೆ. ಅದರಲ್ಲೂ ರಾಹುಕಾಲದಲ್ಲಿ ಮಾತ್ರನೇ ನಡೀಲಿ, ಆಗ ಮತ್ತಷ್ಟು ಲಾಭವನ್ನೇ ಗಳಿಸ್ತೀರಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿರೋದ್ರಿಂದ ಇವತ್ತು ನಿಮ್ಮ ಸ್ವಂತ ಬುದ್ಧಿ, ಸ್ವಂತ ಜ್ಞಾನದಿಂದಲೇ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಯಾಕೆಂದರೆ ಪ್ರತಿನಿತ್ಯದ ಕಾಯಕದಲ್ಲಿ ಹೆಜ್ಜೆಯನ್ನು ಹಾಕುವಾಗ ಒಂದಲ್ಲ ಒಂಥರ ಅಸತುರಿಗಳು ವ್ಯತ್ಯಾಸ ಆಗ್ತಿತ್ತು. ಹಣಕಾಸಿನ ವಿಚಾರ, ಸಾಲ ಸೋಲು ಮಾಡ್ತಕ್ಕಂಥದ್ದು, ಏನೋ ಒಂದು ಮಾಡಿ ಒಂದು ಹೊಸ ಬದಲಾವಣೆ ತರುವಂಥದ್ದು, ಅಥವಾ ಒಂದು ಹೊಸ ವ್ಯಾಪಾರವನ್ನು ಶುರು ಮಾಡ್ತಕ್ಕಂಥದ್ದು, ಅದರಿಂದ ಒಂದು 4 ಕಾಸು ಸಂಪಾದನೆ ಮಾಡಬೇಕು ಅಂತಕ್ಕಂಥ ಆಸೆ ಇರತಕ್ಕಂಥದ್ದು, ಇದೆಲ್ಲವೂ ಇದೇ ನಿಜ. ಆದರೆ ಅದನ್ನು ಹೇಗೆ ಸರಿಪಡಿಸ್ಕೋಬೇಕು, ಹೇಗೆ ಅದನ್ನು ನಾವು ಸಿದ್ಧಿಪಡಿಸ್ಕೊಳ್ಬೇಕು, ಈ ಚಿಂತನೆಯಲ್ಲಿ ಒದ್ದಾಡ್ತಾ ಇದ್ರಿ. ಆದರೆ ಈಗ ಅದು ಕಾಲ ಅಲ್ಲ. ಈಗ ನೀವೇನು ಶ್ರಮಿಸ್ತೀರಿ, ಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಒಳ್ಳೆ ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟ ಇರತಕ್ಕಂಥದ್ರಿಂದ ತಾವು ಭಯಪಡಬೇಕಾದ್ದಿಲ್ಲ. ಇವತ್ತು ನೀವು ಮಾಡುವ ಪ್ರತಿ ಕಾಯಕವೂ ಹೆಚ್ಚಿನ ಫಲಾಫಲ ಸಿಗಬೇಕಾದ್ರೆ 2 ಕಾಳುಮೆಣಸು, 2 ಕರಿಮೆಣಸು ಅಥವಾ ಕಾಳುಮೆಣಸು, ಅದನ್ನು ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ ಅದನ್ನು ನಿಮ್ಮ ರೈಟ್ ಸೈಡ್ ವಾಚ್ ಪಾಕೆಟಲ್ಲಿ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಅದನ್ನು ಬೆಳಗ್ಗೆ ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡಿದ್ದನ್ನು ರಾತ್ರಿ ಚಂದ್ರ ಉದಯಿಸೋ ತನಕ ಹೊರಗಡೆ ತೆಗೆಯೋದು ಬೇಡ. ಆ ಕಾಳುಮೆಣಸು ನಿಮ್ಮ ಪಾಕೆಟಲ್ಲಿ ಇತ್ತು ಅಂದ್ಕೊಳ್ಳಿ, ಅದರಿಂದ ಸಾಕಷ್ಟು ಲಾಭ ಇದೆ. ಅಂದರೆ ಶತ್ರುಗಳು ಎದುರಾಗಲ್ಲ, ಯಾರೂ ನಿಮ್ಮ ಗತ್ತಲ್ಲಿ ಮಾತಾಡೋಲ್ಲ, ಜೋರಾಗಿ ಮಾತಾಡ್ದಿರಾ ಎಲ್ಲರೂ ಒಂದು ಸಮಾಧಾನ, ಒಂದು ತೃಪ್ತಿಕರವಾದಂಥ ಸ್ಥಾನ ಅಥವಾ ನಿಮಗೊಂದು ಸ್ಥಾನಮಾನವನ್ನು ಕಲ್ಪಿಸ್ತಕ್ಕಂಥ ಯೋಗ ಫಲ ಇದೆಲ್ಲವೂ ಈ ಕಾಳುಮೆಣಸಿನಿಂದ ಸಿಗುತ್ತೆ. ಅದು ಕನ್ಯಾ ರಾಶಿಯವ್ರಿಗೆ ಮಾತ್ರ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಇವತ್ತಿನ ದಿವಸ ಬುಧ ಇರತಕ್ಕಂಥ ಆಸ್ಥಾನ, ಚಂದ್ರ ಇರತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲ. ತಾವು ಅಂದುಕೊಂಡಷ್ಟು ಮಟ್ಟಿಗೆ ಎಲ್ಲವೂ ಲಾಭ ಇರುತ್ತೆ, ಎಲ್ಲವೂ ಕಾರ್ಯಸಿದ್ಧಿ ಆಗುತ್ತೆ, ಅಥವಾ ಎಲ್ಲರೂ ನನ್ನವರೇ ಅಂತ ನಂಬಿದ್ರು ಅಲ್ಲಿ ವ್ಯತ್ಯಾಸ ಆಗುವಂಥ ಲಕ್ಷಣಗಳಿರುತ್ತೆ. ಆದರೂ ಹಾಕೋ ಪ್ರತಿ ಹೆಜ್ಜೆ ಭಾಳ ಜೋಪಾನ ಬೇಕು. ಹೊಟ್ಟೆಗೆ ಸಂಬಂಧಪಟ್ಟ ಒಂದಷ್ಟು ಸಮಸ್ಯೆಗಳು ಇವತ್ತು ನಿಮ್ಮನ್ನು ಬಾಧಿಸಬಹುದು. ಹಾಗೆ ಅಧಿಕವಾದಂತಹ ಬೆನ್ನೋವು ಅಥವಾ ಕುತ್ತಿಗೆ ಭಾಗ ನೋವು ಬರುವಂಥ ಸಾಧ್ಯತೆಗಳಿರ್ಬೋದು. ಇವತ್ತು ನೀವು ಏನೇ ಕೆಲಸ ಕಾರ್ಯ ಮಾಡಿದ್ರೂ ಮತ್ತೊಬ್ಬರಲ್ಲಿ ಪ್ರತಿಯೊಂದು ವಿಚಾರಗಳನ್ನು ಹಂಚಿಕೊಂಡು ಇದು ಸರಿಯೋ ತಪ್ಪೋ ಎಂಬತಕ್ಕಂತಹ ವಿಚಾರಗಳನ್ನು ನೀವು ಸರಿಯಾದ ಅರ್ಥ ಮಾಡ್ಕೊಂಡು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅದರ ಫಲಗಳು ಸಾಕಷ್ಟು, ಇಲ್ಲ ಅಂದರೆ ಸಮಸ್ಯೆಯ ಸೆರೆಮಾಲೆ ಸಾಕಷ್ಟು ಆಗುತ್ತೆ. ಹಾಗೆ ಇವತ್ತು ನೀವು ಅಂದುಕೊಂಡಷ್ಟು ಮಟ್ಟಿಗೆ ಎಲ್ಲವೂ ಲಾಭ ಸಿಗ್ತಕ್ಕಂಥದ್ದಲ್ಲ. ಅದರಿಂದ ಒಂದಲ್ಲ ಒಂಥರ ವ್ಯತ್ಯಾಸಗಳು, ಅಚಾತುರ್ಯಗಳಾಗುವಂಥ ಲಕ್ಷಣಗಳೇ ಇದೆ. ಹಾಗಾಗಿ ಬಹಳ ಎಚ್ಚರಿಕೆ ಬೇಕಾಗುತ್ತೆ, ಜೋಪಾನನೂ ಬೇಕು. ಇವತ್ತು ಗಣಪತಿಯ ಪ್ರಾರ್ಥನೆ ಅಥವಾ ಮನೆ ದೇವರ ಕೃಪಾಶೀರ್ವಾದದಿಂದ ಇವತ್ತು ಒಂದಷ್ಟು ಲಾಭವನ್ನು ಗಳಿಸ್ತೀರಿ. ಇವತ್ತು ನೀವು ಮಾಡಬೇಕಾದ್ದು ಅಶ್ವತ್ಥ ಪ್ರಾರ್ಥನೆ ಮಾಡಿ. ಅಶ್ವತ್ಥ ವೃಕ್ಷದ ಹತ್ರ ಹೋಗಿ ಅಲ್ಲೊಂದು ಪ್ರಾರ್ಥನೆ ಮಾಡಿ ಬರೋದ್ರಿಂದ ಅಶ್ವತ್ಥ ವೃಕ್ಷದಲ್ಲಿ ಪ್ರಾರ್ಥನೆ ಮಾಡೋ ಕಾಲದಲ್ಲೇ ಸಾಕಷ್ಟು ಬದಲಾವಣೆ ತಂದುಕೊಳ್ತೀರಿ ತುಲಾರಾಶಿಯವರು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಏನೇ ಕಾಯಕವನ್ನು ಮಾಡಬೇಕಾದ್ರೂ ಸ್ವಲ್ಪ ಎಚ್ಚರಿಕೆ ಬೇಕು. ಇವತ್ತು ನೀವು ಹಾಕುವ ಹೆಜ್ಜೆನಲ್ಲಿ ಸ್ವಲ್ಪ ಜವಾಬ್ದಾರಿ ಇಟ್ಕೊಂಡು ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡಿದ್ದೆ ಆದರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಆದರೆ ಇವತ್ತು ಏನು ಮಾಡಬೇಕಾದ್ರೂ ಮತ್ತೊಬ್ಬರ ಮಾತು ಕೇಳಲೇಬೇಕು.
ಇವತ್ತು ಸ್ವಂತ ಬುದ್ಧಿ ಸ್ವಂತ ಜ್ಞಾನದಲ್ಲಿ ತಾವು ಏನೊಂದು ಹೆಜ್ಜೆ ಮುಂದೆ ಹಾಕಿದ್ರು ಒಂದಿಷ್ಟು ಅಚಾತುರ್ಯ. ಇದಕ್ಕಾಗಿ ಒಂದು ಚಿಟಿಗೆಯಷ್ಟು ತೊಗರಿಬೇಳೆ, ಒಂದು ಚಿಟಿಗೆಯಷ್ಟು ಅಕ್ಕಿ ಮತ್ತು ತೊಗರಿಬೇಳೆಯನ್ನು ಏಕಕಾಲದಲ್ಲಿ ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ. ಹಾಗೆ ಸಾಧ್ಯವಾದರೆ 9 ವರ್ಷದ ಒಳಗಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಏನಾದ್ರು ತಿಂಡಿ ತಿನಿಸನ್ನು ಕೊಟ್ಟು ಒಳ್ಳೆ ಮನಸ್ಸಿನಿಂದ ತಾವು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅದರ ಫಲಗಳು ಸಾಕಷ್ಟು. ಇವತ್ತು ದೇವಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಹೀಗೆ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜಿಯವರು. ಮುಂದಿನ ಭಾಗದಲ್ಲಿ ಕಾಯ್ತಾರೆ ವೀಕ್ಷಕರೇ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂಥ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮ್ಮ. ರಮ್ಯಾ ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ಚಿತ್ರದುರ್ಗ. ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನಮ್ಮ ಬಗ್ಗೆ ಕೇಳಬೇಕಾಗಿತ್ತು. ಆಯ್ತಮ್ಮ, ಮಾತಾಡಿ. ಹಲೋ. ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಿಮ್ಗೆ ಇವಾಗ ಹೆಣ್ಮಕ್ಳು ಫೋನ್ ಮಾಡ್ತಾರಲ್ವಾ, ಈಗ ಕಷ್ಟ ಕೇಳ್ಕೊಂಡು ಮನೇಲಿ ಜಗಳ ಆಗಿದೆ ಹಂಗೆ ಹಿಂಗೆ ಅಂತೇಳಿ ಫೋನ್ ಮಾಡ್ತಾರಲ್ವಾ, ಅವ್ರಿಗೆ ನೀವು ಯಾಕೆ ಗಂಡಸರ ಪರವಾಗೇನೆ ಹೇಳ್ತೀರಾ? ಯಾವಾಗ್ಲೂ ಹೆಣ್ಮಕ್ಳು ಪರ ಏನು ಹೇಳೋದೇ ಇಲ್ವಲ್ಲ ನೀವು? ಗಂಡಸರು ಈಗ ನೀವ್ ಹೇಳ್ತಿರಲ್ಲ, ನೀನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗಮ್ಮ, ನೀನ್ ಸರಿ ಇರ್ಬೇಕಮ್ಮ ಅಂತ ನೀವ್ ಹೇಳ್ತಿರಲ್ಲ. ಮತ್ತೆ ಯಾವಾಗ್ಲೂ ಅವ್ರ ಗಂಡಸರು ಹೆಂಗಿದ್ರು ಅಡ್ಜಸ್ಟ್ ಮಾಡ್ಕೊಂಡೇ ಹೋಗ್ಬೇಕಾ? ಅವ್ರು ಎಷ್ಟು ತಪ್ಪನ್ನ ಕಂಡು ಹಿಡಿತಾನೆ ಇರ್ತಾರೆ ಗಂಡ್ಮಕ್ಳು. ಈಗ ನಾವು ಅನ್ಭವಿಸ್ತಾ ಇದೀವಿ ಮನೇಲಿ. ಅವರಿಗೆ ಅಟ್ಲೀಸ್ಟ್ ಒಂದ್ ಮಾತಾದ್ರೆ ಸಮಾಧಾನದ ಮತ್ತೆ ಹೇಳ್ಬೋದಾಗಿತ್ತಲ್ಲ. ಇಲ್ಲ ಈಗ ಅನ್ನಷ್ಟನ್ನ ಮಾಡಮ್ಮ, ಗಂಡ್ಮಕ್ಳು ನಿನ್ ದಾರಿಗೆ ಬಂದೇ ಬರ್ತಾರೆ ಅಂತ ನೀವ್ ಹೇಳ್ಬೋದಾಗಿತ್ತಲ್ಲ. ಯಾವಾಗ್ಲೂ ನೀನ್ ಸರಿ ಇಲ್ಲ, ನೀನ್ ಸರಿ ಇರಮ್ಮ, ನೀನ್ ಅಡ್ಜಸ್ಟ್ ಮಾಡ್ಕೊಮ್ಮ ಅಂತ ಯಾವಾಗ್ಲೂ ಹೇಳ್ತಿರಲ್ಲ, ಯಾಕೆ ಗುರುಜಿ? ಬಹಳ ಒಳ್ಳೆ ಪ್ರಶ್ನೆ, ಬಹಳ ಒಳ್ಳೆ ಪ್ರಶ್ನೆ. ಇಲ್ಲಿವರೆಗೂ ನನ್ನ ಯಾರೂ ಕೇಳಿದಂಥ ಪ್ರಶ್ನೆ. ಈ ಪ್ರಶ್ನೆಗೆ ನಾನು ತೂಗೋಗಿ ಉತ್ತರ ಕೊಡಲೇಬೇಕು. ನೋಡು ತಾಯಿ, ಇದನ್ನು ಸರಿ ಕೇಳಿಸ್ಕೊ. ಫೋನ್ ಕಟ್ ಮಾಡೋದು ಮತ್ತು ಸೈಲೆಂಟ್ ಮಾಡ್ಕೊಳ್ಳೋದು ಮಾಡಬೇಡ. ಇದು ಸ್ಪಷ್ಟವಾಗಿ ನೀನು ಕೇಳಿಸ್ಕೋಬೇಕು, ಇದನ್ನು 4 ಜನ ಎಲ್ಲರೂ ಕೇಳಿಸ್ಕೋಬೇಕು. ನಾನು ಹೇಳುವಂಥ ಮಾತು, ಮನೆಯಲ್ಲಿ ಸಮಸ್ಯೆ ಬಂದಾಗ, ಗಲಾಟೆ ಆದಾಗ ಅಲ್ಲಿ ನಿನ್ನ ತಗ್ಗಿ ಬಗ್ಗೆ ನಡೆದು ನಿನ್ನ ಸಂಸಾರ ನೀನು ಸರಿಪಡಿಸ್ಕೊ ಅಂತ ನಾನು ಹೇಳ್ತೇನೆ. ಹೌದಮ್ಮ? ಹೌದು ಗುರುಜಿ, ಈಗ ನಾವು ಅದೇ ಕೆಲಸನೇ ಮಾಡ್ತೀವಿ ಗುರುಜಿ. ಇರಮ್ಮ, ಒಂದು ನಿಮಿಷ ಇರುತ್ತೆ. ಇವತ್ತು ನಾನು ಹೇಳ್ತೇನೆ, ನಿಮ್ಮ ಮನೇಲಿ ಜಗಳ ಆದರೆ ಅಥವಾ ನಿನ್ನ ಗಂಡ ಹಾಗಿದ್ರೆ ಅಥವಾ ನಿನ್ನ ಗಂಡ ಏನಾದ್ರು ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ನೀನು ಎದುರು ನಿಂತ್ಕೊಂಡು ಸ್ವಲ್ಪ ಜೋರು ಗಲಾಟೆ ಮಾಡು ಅಂತ ಹೇಳ್ತೇನೆ. ಇಲ್ಲ ಗುರುಜಿ, ಹಂಗ್ ಮಾಡಿದ್ರೆ ನಮ್ಗೆ ಒದೆ ಬಿಡ್ತವೆ, ಹೊಡೆದ್ಬಿಡ್ತಾರೆ ನಮ್ಮ ಮನೆಯವರು. ಇಲ್ಲ, ಇನ್ನೊಂದು ಮಾತು ಹೇಳ್ತೇನೆ. ಈ ಥರ ಸಮಸ್ಯೆ ಇದ್ದಾಗ ನೀನು ಹೋಗಿ ಸೀದಾ ಸ್ಟೇಷನ್ ಕಂಪ್ಲೇಂಟ್ ಕೊಡು, 4 ಜನನ ಕೂಡಿಸಿ ತೀರ್ಮಾನ ಮಾಡು ಅಂತ. ಅವಾಗ ಏನಾಗುತ್ತಮ್ಮ? ನೋಡು, 4 ಜನ ಬಂದವರು ನಿನ್ನನ್ನಾಗಲಿ ನಿಮ್ಮ ಯಜಮಾರನ್ನಾಗಲಿ ಕುರಿಗಳು ಮಾಡಿ ತಳಗೆ ಕೂಡಿಸ್ಕೊಂಡು ಯಾರೋ ಒಬ್ಬರು ತಪ್ಪನ್ನು ಕೈಲಿ ಹಿಡ್ಕೊಂಡ್ರೆ ಅವ್ರು ಮಾತಾಡೋಕ್ಕೆ ಅವಕಾಶ ಸಿಗೋದು. ಅಲ್ಲಿಗೆ ಸಂಸಾರ ಹೊಡೆದಂಗಾಗುತ್ತೋ ಇಲ್ವೋ? ಅಥವಾ ಇನ್ನೊಂದು ವಿಚಾರ, ನೀನು ಹೇಳ್ದಲ್ಲ, ಎಲ್ಲವೂ ಪ್ರತಿ ಸತಿ ನೀವು ಹೆಣ್ಮಕ್ಳಿಗೆ ಪಾಠ ಹೇಳ್ತೀರಿ, ಗಂಡು ಮಕ್ಕಳು ಮಾಡೋ ತಪ್ಪನ್ನು ನೀವು ಏನೂ ಸರಿಪಡಿಸ್ಕೊಳ್ಳಲ್ಲ, ಗಂಡು ಮಕ್ಕಳಿಗೆ ಯಾವುದೇ ವಿಚಾರವಾಗೂ ನೀವು ಎಂಟ್ರಿ ಆಗೋದಿಲ್ಲ, ಅದ್ರ ಬಗ್ಗೆ ಹೇಳಲ್ಲ ಅಂತ. ಈ ಕಾರ್ಯಕ್ರಮ ನೋಡ್ತಕ್ಕಂಥ ತಾಯಂದಿರು ಒಂದಲ್ಲ ಒಂದು ರಹಸ್ಯಗಳನ್ನು ಸಂಸಾರ ಸರಿಪಡಿಸ್ಕೊಳ್ಳೋದಕ್ಕೆ ಹಲವಾರು ತಂತ್ರಭಾಗಗಳನ್ನು ನಾವು ಹೇಳ್ಕೊಡ್ತಾನೆ ಇರ್ತೀವಿ. ಗಂಡು ಮಕ್ಕಳು ಯಾರಾದರೂ ಮನೇಲಿ ಕೂತ್ಕೊಂಡು ಒಂದು ತಂತ್ರವನ್ನು ಮಾಡುವಂಥದ್ದು ಅಥವಾ ಒಂದು ಯಂತ್ರವನ್ನು ಮಾಡುವಂಥದ್ದು ಅಥವಾ ಒಂದು ಗಿಡಮೂಲಿಕೆಯನ್ನು ಕೈ ಹಾಕುವಂಥದ್ದು ಅಥವಾ ಅವ್ರ ಜೀವನ ಸರಿಪಡಿಸ್ಕೊಳ್ಳೋದಕ್ಕೆ ಬೇಕಾಗಿರುವ ತಂತ್ರಗಳನ್ನು ಹೇಳ್ಕೊಳ್ಳಿಕ್ಕಾಗತ್ತಮ್ಮ? ಸಾಯಂಕಾಲ ಆದರೆ 6 ಗಂಟೆಗೋ 7 ಗಂಟೆಗೋ ಅವ್ರು ಬಾರ್ಗೋ ವೈನ್ ಸ್ಟಾಪ್ಗೋ ಎಲ್ಲ ಹೊರಟೋಗ್ತಾರೆ, ಏನೋ ಕುಡ್ಕೊಂಡು ಬರ್ತಾರೆ. ಆದರೆ ಅದಕ್ಕೊಂದು ರಹಸ್ಯ ಹೆಣ್ಮಕ್ಳಿಗೆ ಹೇಳ್ಕೊಡ್ತೀವಿ ನಾವು. ಅವ್ರನ್ನ ಆದಷ್ಟು ಸಂಜೆ ಹೊತ್ತು ಆಚೆ ಕಳಿಸ್ಬೇಡಿ, ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಕರೆಕ್ಟಮ್ಮ, ಕೇಳಲ್ಲ ಮಗು. ನಾನೊಂದು ಮಾತು ಹೇಳ್ತೀನಿ, ಇವತ್ತು ಕೇಳಲ್ಲ, ನಾಳೆ ಕೇಳಲ್ಲ, ನಾಳಿದ್ದು ಕೇಳದಿದ್ದಾಗ ಒಂದಲ್ಲ ಒಂದು ದಿವಸ ಅವರು ಕುಡಿದು ಮನೆಗೆ ಬಂದಾಗ ಆದರೂ ಅವ್ರನ್ನ ಸರಿಯಾದ ರೀತಿ, ಮನುಷ್ಯನಿಗೆ ಯಾವಾಗಲೂ ಒಂದೇ ಸಮಯ ಇರೋದಿಲ್ಲ. ಆ ಪ್ರಾರಂಭದಿಂದಲೇ ಆತ ದುಶ್ಚಟ ಕಲಿತಿದ್ದಾನೆ ಅಂತ ಗೊತ್ತಾದಾಗ ಅವತ್ತೇ ನೀನು ಸರಿಪಡಿಸ್ಕೊಳ್ಳೋದಕ್ಕೆ ದಾರಿ ಹೇಳ್ತೀನೋ ಇಲ್ವೋ? ಆಮೇಲೆ ಒಂದು ಹೆಣ್ಣು ನೋಡು, ನೀನೊಂದು ಹೆಣ್ಣಾಗಿ ನಿನ್ನ ಜೀವನ ಹಾಳು ಮಾಡಿದ ಯಾರಮ್ಮ? ಯಾರು ಹಾಳು ಮಾಡ್ತಾರೆ? ದೇವರಲ್ಲಮ್ಮ, ನಿಂತಾರ ಇನ್ನೊಬ್ಬ ಹೆಣ್ಣೆ ಹಾಳು ಮಾಡೋದು. ನೋಡು ಹೆಂಗ್ ಬಂದ್ಬಿಟ್ಟೆ ನೀನು, ಎಲ್ಲ ಬಿಟ್ಟು ಕೊನೆಗೆ ಹಣೆ ಬಾರಕ್ಕೆ ಬಂದೆ ನೀನು. ನಿನ್ನ ಜೀವನ, ನಾನೊಂದು ಮಾತು ಹೇಳ್ತೀನಿ ಕೇಳು. ಒಂದು ಹೆಣ್ಣು ಕಣ್ಣೀರು ಹಾಕಬೇಕಾದ್ರೆ ಇನ್ನೊಂದು ಹೆಣ್ಣು ಅದಕ್ಕೆ ದಾರಿ ಹಾಕ್ತಾಳೆ. ನಾನೇನು ಹೇಳ್ಕೊಡ್ತೇನೆ, ನಿನ್ನಲ್ಲಿಲ್ಲದ್ದು ಅಲ್ಲಿರೋದು ಏನು? ನೀನು ಯಾಕೆ ಹಾಗಿರಬೇಕು? ನೀನು ಅವಳಿಗಿನ ಜೋರಾಗಿ ಕಾಣಿಸು, ಪ್ರತಿ ದಿವಸ ಇನ್ನೂ ಚೆನ್ನಾಗಿ ಅಲಂಕಾರ ಮಾಡ್ಕೊ, ನೀನು ಗಂಡನ ಎದುರುಗಡೆ ನೀನು ಚೆನ್ನಾಗಿ ಓಡಾಡು. ಇವತ್ತು ಗಂಡ ತಪ್ಪು ಮಾಡಿ ಮನೆಗೆ ಬಂದಾಗ ನೋಡ್ತಾಯಿ, ಗಂಡ ತಪ್ಪು ಮಾಡಿ ಮನೆಗೆ ಬರ್ತಾನೆ, ಅಥವಾ ನಿನ್ನನ್ನು ರೋಫ್ ಹಾಕಿ ಗಲಾಟೆ ಮಾಡ್ತಾನೆ, ಅಥವಾ ಮನೇಲಿ ಏನೋ ಜಗಳ ಕದನ ಆಗುತ್ತೆ. ಆ ಕ್ಷಣ ನೀನು ಅದು ಮೂಗಿನ ನಿಂತ್ಕೊಂಡು ನೀನು ಎದುರೆದುರು ನಿಂತು ಗಲಾಟೆ ಮಾಡ್ತೀರಾ,
ಸ್ವಲ್ಪ ತಾಳ್ಮೆ ತೊಗೊಂಡ್ಬಿಟ್ರೆ ನಾಳೆ ದಿವಸ ನಿನ್ನ ಗಂಡ ಸ್ವಲ್ಪ ಸಮಾಧಾನ ಆದಾಗ ಅವ್ನು ಮಾಡಿರ್ತಕ್ಕಂಥ ತಪ್ಪೇನು ಅಂತ ಅವ್ನಿಗೆ ಅರಿವಾಗೋ ಥರ ನೀನು ಪಾಠ ಹೇಳ್ಬೋದಲ್ವಾ? ಇಲ್ಲ ಗುರುಜಿ, ಪ್ರಾಮಿಸ್ ಕೇಳಲ್ಲ. ಅದಕ್ಕೋಸ್ಕರ ನಾನು ನಿಮ್ಗೆ ಪ್ರಶ್ನೆ ಮಾಡಿದ್ದು. ಅವ್ರು ಕೇಳದೆ ಈಗ 13 ವರ್ಷದಿಂದ ಇದೇ ಅನುಭವಿಸ್ತಾ ಇದ್ದೀನಿ ಗುರುಜಿ. ನಾನು 13 ವರ್ಷದಿಂದ ನೀನು ಬಿಟ್ಟಿದ್ದೆ ತಪ್ಪಮ್ಮ. ಆ ಪ್ರಾರಂಭ ದಿನದಲ್ಲಿ ಸರಿಪಡಿಸ್ಕೋಬೇಕು. ಈಗೂ ಕಾಲ ಮಿಂಚಿಲ್ಲ, ನಿನ್ನ ಕೈಲಿದೆ ರಾಜ್ಯ. ನೋಡು, ಈ ಸೃಷ್ಟಿನಲ್ಲಿ ಕನಸನಾದ್ರೂ ಹೇಳಿ ಗುರುಜಿ, ಇಲ್ಲ ಮಂತ್ರನಾದ್ರೂ ಹೇಳಿ ಗುರುಜಿ. ನಾನು ತಿಳಿಸ್ತೀನಿ, ಅದಕ್ಕೂ ನಾನು ತಿಳಿಸಿದ್ದೀನಿ, ಈಗಾಗಲೇ ಸಾಕಷ್ಟು ಬಾರಿ ತಿಳಿಸಿದ್ದೀನಿ, ಇವತ್ತು ಹೇಳ್ತೀನಿ. ಮಧ್ಯ ಒಂದು ಬ್ರೇಕ್ ಇದೆ, ನಿನ್ನ ಹತ್ರ ಇನ್ನೂ ಮಾತಾಡ್ಬೇಕು. ನಾನು ನಿನ್ನ ಲೈನಲ್ಲೇ ಇರು, ನಾನು ಪುನಃ ನಿನ್ನ ಮಾತಾಡ್ತೇನೆ. ಒಳ್ಳೇದಾಗಲಿ. ರಮ್ಯಾ ಅವ್ರನ್ನ ಮಾತಾಡೋದ್ರೆ ಭಾಳ ಸಂತೋಷ ಆಗಿದೆ. ಯಾಕೆಂದರೆ ಆ ಮಗು ಬಹುಶಃ ಈ ಮನಸ್ಸಲ್ಲಿ ಈ ಪ್ರಶ್ನೆಯನ್ನು ಇಟ್ಕೊಂಡು ಸುಮಾರು ವರ್ಷ ಕಾದಿದ್ದಾಳ ತಾಯಿ. ಅದರಿಂದ ಪ್ರಶ್ನೆಗೆ ಸೂಕ್ತವಾದಂತಹ ಉತ್ತರ ಇಷ್ಟೇ. ನಿನ್ನ ಮನಸ್ಸಲ್ಲಿರ್ತಕ್ಕಂಥ ಒಂದು ಉದ್ವೇಗತನ ಏನಪ್ಪ ಅಂದರೆ, ಪ್ರತಿ ಸತಿ ಪಾಠ ಗುರುಗಳು ನಮಗೆ ಹೇಳ್ತಾರಲ್ಲ, ಯಾಕೆ ನಮ್ಮ ಮನೆಯವ್ರಿಗೆ ಹೇಳಲ್ಲ, ಯಾಕೆ ಗಂಡಸರಿಗೆ ಈ ಪಾಠ ಹೇಳೋದಿಲ್ಲ ಅಂತ, ಅದಷ್ಟೇ ಪ್ರಶ್ನೆ ಇರೋದು. ಆದರೆ ಅದರ ಹಿಂದೆ ರಹಸ್ಯ ಇಷ್ಟಿದೆ. ನಾನು ಅವ್ರಿಗೆ ಹೇಳಿದ್ರು ಸಹಿತ ಗಂಡು ಮಕ್ಕಳಿಗೆ ಹೇಳೋದ್ರಲ್ಲಿ ಹೇಳಲ್ಲ ಅಂತಿಲ್ಲ. ಎಷ್ಟೋ ಕಡೆ ನಾವು ಈ ಪ್ರವಚನಗಳು ಮಾಡ್ತಿರ್ತೀವಿ. ಆದರೂ ಈ ಪ್ರವಚನ ಮಾಡಿದ್ರೂ ಅದು ಅಂತಹ ಒಂದು ಪರಿಪಕ್ವತೆ ಇಲ್ಲ. ಅದೇ ಒಂದು ಹೆಣ್ಣು ಈ ಪಾಠವನ್ನು ಅರ್ಥರೆ, ಸಂಸಾರದ ಗುಟ್ಟನ್ನು ಅರ್ಥಕೊಂಡ್ರೆ, ಸಂಸಾರದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಒಂದಿಷ್ಟು ತಿಳುವಳಿಕೆ ಸರಿಯಾದ ಕ್ರಮದಲ್ಲಿದ್ದರೆ ಕನಿಷ್ಠ ಪಕ್ಷ ತನ್ನ ಸಂಸಾರವನ್ನು ತನ್ನ ಅಂಗೈಯಲ್ಲಿ ಇಟ್ಕೊಳ್ಬೋದು. ಹೆಣ್ಣು ಮಕ್ಕಳು, ನೀವು ನಿನ್ನ ಸಂಸಾರವನ್ನು ಉಳಿಸ್ಕೊಳ್ಳೋದಕ್ಕೆ ನೀನಷ್ಟೇ ಹೊಡೆದಾಡಬೇಕೆ ಬಿಟ್ಟರೆ ಗಂಡಸು ಹೊಡೆದಾಡೋದಕ್ಕಲ್ಲ ತಾಯಿ. ಗಂಡಸು ಬೆಳಗ್ಗೆ ಪ್ಯಾಂಟು ಶರ್ಟ್ ಹಾಕ್ಕೊಂಡು, ಐರನ್ ಶರ್ಟ್ ಹಾಕ್ಕೊಂಡು ಆಚೆ ಡ್ಯೂಟಿಗೆ ಹೊರಟೋಗ್ಬಿಟ್ರೆ ಅಲ್ಲಿ ಮಧ್ಯಾಹ್ನದ ಊಟ, ರಾತ್ರಿ ಬರ್ಬೇಕಾದ್ರೆ ಎಲ್ಲನೂ ಒಂದು ಚಾಟ್ಸ್ ತಿಂದು ಊಟ ಟಿಫನ್ ಮಾಡಿ, ರಾತ್ರಿ ಬರ್ಬೇಕಾದ್ರೆ ಯಾರಾದ್ರು ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಒಂದಿಷ್ಟು ಡ್ರಿಂಕ್ಸ್ ಮಾಡ್ಕೊಂಡು ಮನೆಗೆ ಬಂದುಬಿಟ್ರೆ ಏನೂ ಅರಿವಿಲ್ಲ, ಸಂಸಾರದ ಕಥೆನೂ ಗೊತ್ತಲ್ಲ. ನೀನು ಪಾಕೆಟಿರೋ ದುಡ್ಡು ತೊಗೊಂಡು ಆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಲಿ, ಮಕ್ಕಳಿಗೆ ಬೇಕಾದರೂ ಬೇಡ ಅದನ್ನು ಯಜಮಾನರ ಜೋಬಿಯಲ್ಲಿ ಇರ್ತಕ್ಕಂಥ ಹಣ ತೊಗೊಂಡು ಮಾಡಿದ್ರೆ ವ್ಯವಹಾರ ಸಂಸಾರ ನಡೆಯುತ್ತೆ. ಇಲ್ಲಾಂದ್ರೆ ಆ ಸಂಸಾರಕ್ಕೂ ಒಂದು ಕತ್ತರಿ ಬೀಳುತ್ತೆ. ಅಥವಾ ಒಂದಷ್ಟು ಜನ ದುಡ್ಡು ಕಾಸು ಕೊಟ್ಟರೆ ಆ ಸಂಸಾರ ರಥವನ್ನು ಎಳೆಯುವಂಥ ಶಕ್ತಿ ಒಬ್ಬ ಹೆಣ್ಣುಮಕ್ಕಳಿಗೆ ಇರುತ್ತೆ. ಅದರಿಂದ ಇಲ್ಲಿ ಹೆಣ್ಣು ಮಕ್ಕಳ ಪಾತ್ರ, ಸಂಸಾರದಲ್ಲಿ ಹೆಣ್ಣು ಮಕ್ಕಳ ಪಾತ್ರ 80%, ಅಂದರೆ 80% ಅಷ್ಟು ಜವಾಬ್ದಾರಿ ಹೆಣ್ಣುಮಕ್ಕಳ ಮೇಲೆ ಇದೆ. ಇನ್ನು 20% ಅಂದರೆ ದುಡಿಯೋದು, ಹಣಕಾಸು ತೊಗೊಂಡು ಬರೋದು, ಈ ಮನೆ ಸಂಸಾರವನ್ನು ನಿಭಾಯಿಸೋದು, ಮನೆ ಸಂಸಾರ ನಂದು ಅಂತ ಹೇಳ್ಕೊಂಡು ಓಡಾಡೋದು, ಅದು ಆ ಗಂಡಸಿನ ಕೆಲಸ. ಅಂದರೆ ಯೋಚನೆ ಮಾಡೋದು, ನಿನ್ನ ಪಾತ್ರ ಎಷ್ಟು, ಅವ್ರ ಪಾತ್ರ ಎಷ್ಟು. ಆದರೆ ಆ ಸಣ್ಣ ಪಾತ್ರವನ್ನು ನಿಭಾಯಿಸೋದಕ್ಕೆ ಅವ್ರು ಹೊರಗಡೆ ಓಡಾಡ್ಕೊಂಡು ಬರೋದ್ರಿಂದ ಆ ಸಮಯದಲ್ಲಿ ನೀನು ಆಲೋಚನೆ ಮಾಡಬೇಕು, ನನ್ನ ಸಂಸಾರ ಹೇಗೆ ಉಳಿಸ್ಕೋಬೇಕು ಅಂತ. ಆ ಉಳಿಸ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಒಂದಷ್ಟು ರಹಸ್ಯಗಳನ್ನು ನಾನು ನಿಮ್ಮ ಮುಂದೆ ಬೆಚ್ಚಿಡ್ತಾ ಇದ್ದೇನೆ. ಇದು ಒರಿಜಿನಲ್ ಸತ್ಯ. ಆಯ್ತಮ್ಮ, ನಾನು ಅವ್ರಿಗೆ ಪಾಠ ಹೇಳ್ಬೋದು, ಆದರೂ ಬೆಳಿಗ್ಗೆ ನೀನು ಹಂಗೆ ಓಡಾಡ್ತಾ ನೀನು ಕೆಲಸಗಳು ಮಾಡಿಕೊಂಡು ನಾನು ಹೇಳುವಂಥ ವಿಚಾರಗಳನ್ನು ನೀನು ಕಿವಿಯಲ್ಲಿ ಹಾಕ್ಕೋಬೋದು. ಒಂದಷ್ಟು ಗುಟ್ಟುಗಳನ್ನು, ಒಂದಷ್ಟು ರಹಸ್ಯಗಳನ್ನು, ಒಂದಷ್ಟು ತಂತ್ರ ರಹಸ್ಯಗಳನ್ನು ಅದನ್ನು ಅರ್ಥ ಮಾಡ್ಕೊಂಡು ಜೀವನ ಸರಿಪಡಿಸ್ಕೊಳ್ಬೋದು. ಆದರೆ ಗಂಡಸರಿ ಕೆಲಸ ಮಾಡ್ಲಿಕ್ಕಾಗುತ್ತಮ್ಮ? ಮಾಡ್ತಾರಾ? ಮಾಡೋದಿಲ್ಲ. ಅಟ್ಲೀಸ್ಟ್ ದೇವ್ರ ಮುಂದೆ ನಿಂತು ಇವತ್ತು ಕೈ ಮುಗಿರಿ ಅಂದರೆ ಕೈ ಮುಗಿಯೋದಿಲ್ಲ. ಅಥವಾ ಬೇಡ, ನಾನು ನಿನಗೊಂದು ಹೇಳ್ತೀನಿ, ಇವತ್ತೊಂದು ವನಸಿರಿ, ಒಂದು ಬಿಳಿ ಎಕ್ಕದ ಗಿಡ, ಅಥವಾ ಯಾವುದೋ ಒಂದು ಬೇವಿನ ವೃಕ್ಷ, ಒಂದು ಅಶ್ವತ್ಥ ವೃಕ್ಷ, ಈ ವೃಕ್ಷದಲ್ಲಿ ಇಂಥ ಒಂದು ಅನುಷ್ಠಾನ ಮಾಡಿದ್ರೆ ಕಾರ್ಯಸಿದ್ಧಿ ಅಂತ ಹೇಳ್ತೀವಿ ನಾವು. ಅಷ್ಟೇ ಯಾಕಮ್ಮ, ಇತ್ತೀಚಿನ ದಿನಗಳಲ್ಲಿ ಬರುವಂಥ ಕಾಲ್ಸ್ ನೀನು ನೋಡ್ತಾ ಇದೆಯಾ? ನನ್ನಲ್ಲಿ ನೇರವಾಗಿ ಮಾತಾಡ್ತಕ್ಕಂಥದ್ದು, ಸಂತಾನ ಇಲ್ಲ, ಮಕ್ಕಳಾಗಲ್ಲ ಅಂತ ನಿನ್ನ ಮತ್ತೆ ಕೂಗುತ್ತಾರೆ. ನಿಮ್ಮ ಮತ್ತೆ ಆಗಲಿ, ನಿನ್ನ ಅಕ್ಕಪಕ್ಕದವರಾಗಲಿ, ಎಲ್ಲರೂ ನಿಂದನೆ ಮಾಡೋದು ಯಾರನ್ನ? ಹೆಣ್ಮಕ್ಳು ನಿಂದನೆ ಮಾಡ್ತಾರೆ. ನಾನು ಗಂಡಸರಿಗೆ ಹೇಳ್ತಾರ, ನಿನ್ನ ಮಗು ಆಗಿಲ್ಲ, ಮಕ್ಕಳಾಗ್ತಿಲ್ಲ ಅಂತ ಗಂಡಸರನ್ನ ಯಾರು ಕೇಳ್ತಾರಮ್ಮ? ಆದರೆ ಗಂಡಸು ಮಕ್ಕಳಾಗಬೇಕಾದ್ರೆ ಗಂಡಸ ಕಾರಣನ, ಹೆಣ್ಣು ಕಾರಣನಮ್ಮ ಅಲ್ವಾ? ಅದು ಅಂಥ ಸಮಯದಲ್ಲೂ ಸಹಿತ ಸಮಸ್ಯೆಯಲ್ಲಿದ್ದರೆ, ನಿಮ್ಮ ಸಮಸ್ಯೆ ಇದೆ, ನೀವು ಹೋಗಿ ಫಸ್ಟ್ ನಿಮ್ಮ ಯಜಮಾನರನ್ನು ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗು, ಅಥವಾ ಅದಕ್ಕೆ ಬೇಕಾದ ಮೆಡಿಸಿನ್ ತಗೋ ಅಂತ ನಾನು ಓಪನ್ ಆಗಿ ಹೇಳ್ತಿದ್ದೀನೋ ಇಲ್ವೋ? ಎಲ್ಲ ವಿಚಾರವನ್ನು ಸ್ಪಷ್ಟೀಕರಿಸ್ತೀವಿ. ಆದರೆ ಯಾವ ವಿಚಾರ ಎಷ್ಟು ಕೊಡಬೇಕು, ಎಷ್ಟು ತಿಳಿಸಬೇಕು, ಯಾರಿಂದ ಸಂಸಾರ ನಡೆಯುತ್ತೆ, ಇವತ್ತಿಗೂ ಹೇಳ್ತೀನಿ ಕೇಳಮ್ಮ. ಗಂಟಾಗೋಷ್ವಾಗಿ ಹೇಳುವಂಥ ಮಾತಿದು. ಒಂದು ಕುಟುಂಬ, ಒಂದು ಸಂಸಾರ ನಡಿಬೇಕಾದ್ರೆ ಗಂಡಸಲ್ಲಮ್ಮ, ಅದಕ್ಕೆ ಹೆಣ್ಣೇ ಕಾರಣ. ನಿನ್ನ ಸಂಸಾರ ನಿನ್ನ ಅಂಗೈಯಲ್ಲಿದ್ದರೆ ಮಾತ್ರ ನೀನು ನಗ್ನಗ್ತಾ ಇರ್ತೀಯ, ನಿನ್ನ ಇಡೀ ಕುಟುಂಬ ಚೆನ್ನಾಗಿರುತ್ತೆ, ನಿನ್ನ ಮಕ್ಕಳು ಚೆನ್ನಾಗಿರ್ತಾರೆ. ಗಂಡಸು ಮನಸ್ಸು ಚಂಚಲತೆ ಇದೆ. ಗಂಡಸು ಇಲ್ಲಿ ನೋಡಿ, ಇನ್ನೊಂದು ಕಡೆ ನೋಡಿ, ಮತ್ತೊಂದು ಕಡೆ ನೋಡಿ, ಇನ್ನೇನೋ 100 ತಲೆಯಲ್ಲಿ ಇಟ್ಕೊಂಡು ಬೇಕು ಬೇಡಗಳೆಲ್ಲ ತಲೆಯಲ್ಲಿ ಹೊರೆ ಹೊತ್ಕೊಂಡು ಮನೆಗೆ ಬಂದಾಗ ನೀನು ನಗನಗ್ತಾ ನಿನ್ನ ಮುಖ ತೋರಿಸ್ಬಿಟ್ರೆ, ಬಂದ ತಕ್ಷಣ ಲೋಟ ನೀರು ಕೊಟ್ಟರೆ, ಕನಿಷ್ಠ ಪಕ್ಷ ಇನ್ನೊಂದು ಕಡೆ ಹೋಗಿ ಅವ್ರು ಕೂತ್ಕೊಳ್ಳೋದಿಲ್ಲ, ಆ ಸಮಯನ ಅಲ್ಲಿ ಎಲ್ಲೂ ಕಳೆಯಲ್ಲ. ನನಗೋಸ್ಕರ ನನ್ನ ಹೆಂಡತಿ ಮನೇಲಿ ಕಾಯ್ತಿರ್ತಾಳಪ್ಪ ಅನ್ನೋ ಚಿಂತನೆಯಲ್ಲಿ ಓಡಿ ಬರ್ತಾನೆ ಗಂಡಸು. ಆದರೆ ಎಲ್ಲ ಗಂಡಸರ ಬಗ್ಗೆ ಅಲ್ಲ, ಅಥವಾ ಎಲ್ಲ ಹೆಣ್ಮಕ್ಳ ಬಗ್ಗೆ ಅಲ್ಲ ಈ ಚಿಂತನೆಗಳು. ಅವ್ರವ್ರಿಗೆ ವಿಷಯ ನಾವು ಈ ಆಸ್ಥಾನದಲ್ಲಿ ಕೂತು ಏನು ಹೇಳಿದ್ರು ಅದನ್ನು ತಾವು ಹೇಗೆ ಯಾಕೆ ಸ್ವಾಗತಿಸ್ತೀರೋ, ಹೇಗೆ ಅದನ್ನು ತೊಗೊಂಡು ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಳ್ತೀರೋ, ಅದು ಯೋಚನೆ ಮಾಡಬೇಕಲ್ವಮ್ಮ? ಗುರುಜಿ, ಒಂದು ಕೇಳ್ತೀನಿ ಗುರುಜಿ, ಅದಕ್ಕೊಂದು ಹೇಳ್ಬಿಡಿ ಗುರುಜಿ. ಹೇಳಮ್ಮ. ಅವರಿಗೆ ಹೆಣ್ಮಕ್ಳು ನಿಮಗೆ ಮಾಡ್ತಾರಲ್ಲ, ಅವರಿಗೆ ಒಂದ್ ಮಾತಾದ್ರೂ ಹೇಳ್ಬಿಡಿ ಗುರುಜಿ. ನಿಮ್ಗೆ ದಾರಿಗೆ ಬರೋ ತರ ನಾನು ಮಾಡ್ತೀನಿ ಬಿಡಮ್ಮ, ಇಲ್ಲ ಅನುಷ್ಠಾನ ಮಾಡ್ಕೊಳಮ್ಮ ಈ ತರ ಅಂತ ಹೇಳ್ಬಿಡಿ ಗುರುಜಿ. ಒಂದ್ ಸಮಾಧಾನದ ಮಾತಷ್ಟೇ.
ನಿನಗೆ ಈಗಲೂ ಅವ್ರಿಗೆಲ್ಲ ಸಮಾಧಾನ ಈ ತರ ಹೇಳ್ಬಿಡಿ ಅಷ್ಟೇ ಸಾಕು. ಇಲ್ಲಮ್ಮ, ನಾನು ಈಗಲೂ ಹೇಳ್ತೀನಿ ಕೇಳು. ನಿನ್ನ ಅಣ್ಣನಾಗೋ, ನಿನ್ನ ಗುರುವಾಗೋ, ನೀನು ಯಾವ ರೀತಿ ನನ್ನನ್ನು ಕಲ್ಪನೆ ಮಾಡಿ ಒಬ್ಬ ಗುರುಗಳು ಅಂತೇಳಿ ಇವತ್ತು ಬೆಳಗ್ಗೆ ನನಗೊಂದು ಕರೆ ಮಾಡಿ ಮಾತಾಡಿದ್ಯಲ್ಲ, ನಿನ್ನ ಸಂಸಾರ ಸರಿ ಹೋಗಬೇಕಾದ್ರೆ ಇನ್ನೂ ಇಂಥ ಸಾವಿರಾರು ಯಂತ್ರಭಾಗಗಳಿದೆ, ಸಾವಿರಾರು ಗಿಡಮೂಲಿಕೆಗಳ ಸಹಾಯ ಇದೆ. ಕೆಲವು ಓಪನ್ ಆಗಿ ಈ ವೇದಿಕೆಯಲ್ಲಿ ಸೀಕ್ರೆಟ್ ಹೇಳಿಕ್ಕೆ ಆಗೋದಿಲ್ಲ, ಆದರೂ ಸಹಿತ ನಾನು ಅದಕ್ಕೆ ಮುಚ್ಚುಮರೆ ಮಾಡಿದ್ರೆ ಅದನ್ನು ಬಾಯ್ಬಿಟ್ಟು ಹೇಳ್ತಾ ಇರ್ತೇನೆ. ಇಂಥದ್ದೇ ಮಾಡ್ಕೋ, ನಿನ್ನ ಸಂಸಾರ ಸರಿ ಹೋಗುತ್ತೆ, ಇಂಥದ್ದು ಮಾಡೋದ್ರಿಂದ ಅನುಕೂಲ ಆಗುತ್ತೆ ಅಂತ. ಹಾಗಾಗಿ ನಿನ್ನ ಸಂಸಾರದಲ್ಲೂ ಸಹಿತ ಯಾವುದೇ ಕಾರಣಕ್ಕೂ ಲೋಪಗಳಿಲ್ಲ. ನಿನ್ನ ಸ್ವರತರಂಗ ಪ್ರಕಾರ ಶುಕ್ರ ಮತ್ತು ಬುಧ ಚೆನ್ನಾಗಿದ್ದಾನೆ. ನೀನು ಧೈರ್ಯವಾಗಿರು, ತಲೆ ಕೆಡಿಸ್ಕೊಳ್ಳೋದು ಬೇಡ. ನಿನ್ನಂಥ ಎಷ್ಟೋ ಜನ ಹೆಣ್ಮಕ್ಳಿಗೆ ಇರ್ತಕ್ಕಂಥ ನೋವನ್ನ ಅವರೆಲ್ಲರ ಪರವಾಗಿ ನೀನು ಕೇಳಿದ್ಯಾ. ನಿನ್ನ ಪ್ರಶ್ನೆ ನನಗೆ ತುಂಬ ಸಂತೋಷ. ನಾನು 14 ವರ್ಷದಲ್ಲಿ ಪ್ರಪ್ರಥಮವಾಗಿ ಸಮಸ್ಯೆ ಒಂದಕ್ಕೆ ಇಂಥ ಪ್ರಶ್ನೆಗಳು ಬಂದರೆ ನಮಗೂ ಮಾತಾಡ್ಲಿಕ್ಕೆ ಒಂದು ಖುಷಿ ಆಗುತ್ತೆ. ಇಲ್ಲಾಂದರೆ ಬರೀ ನಾನು ಹೇಳಿದ್ದನ್ನು ಕೋಳೆ ಬಸವನ ಥರ ಕೂತ್ಕೊಂಡು ನೀವು ಕೇಳ್ಕೊಂಡು ಹೋಗ್ತೀರಾ, ಅದು ಸುಖ ಅಲ್ಲ. ನಿಮ್ಮ ಪ್ರಶ್ನೆಗಳು, ನಿಮ್ಮ ಮನದಾಳದ ಮಾತು, ನಿಮಗೆ ಏನು ಬೇಕು ಅದನ್ನೇ ಕೇಳಬೇಕು. ಹಾಗಾಗಿ ಧೈರ್ಯವಾಗಿರು. ಇದಕ್ಕೆ ಸಂಬಂಧಪಟ್ಟಂಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಇದನ್ನು ಸರಿಪಡಿಸ್ಕೊಳ್ಳುವಂತಹ ಇನ್ನಷ್ಟು ಒಳ್ಳೆ ತಂತ್ರಸಾರಗಳನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಆಯ್ತಮ್ಮ? ಒಳ್ಳೆಯದಾಗಲಿ ಮಗು, ಚೆನ್ನಾಗಿರಮ್ಮ. ಗುರುಶೇಖರ್, ಧನುರಾಶಿ. ಖಂಡಿತಮ್ಮ. ಇನ್ನು ಧನುರಾಶಿ, ಧನುಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ, ಯಾವುದೇ ಕೆಲಸವನ್ನು ಮಾಡಬೇಕಾದ್ರೂ ಧನುರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ತಾಳ್ಮೆ ತಗೊಳ್ಬೇಕು. ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಮಾತ್ರ ಇವತ್ತಿನ ಫಲ. ಅದರ ಮಧ್ಯದಲ್ಲಿ ನಿಮ್ಮ ಮೇಲಧಿಕಾರಿಗಳಾಗಲಿ, ಜೊತೆಲಿರ್ತಕ್ಕಂಥ ಸಹಪಾಠಿಗಳಾಗಲಿ, ಅಥವಾ ನಿಮ್ಮ ಆತ್ಮೀಯರಾಗಲಿ ಯಾರೊಬ್ಬರಿಂದಲಾದರೂ ಇವತ್ತು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಈಡಾಗುವಂಥ ಪರಿಸ್ಥಿತಿ ಸಾಕಷ್ಟು ಕಂಡು ಬರ್ತದೆ. ಆದಷ್ಟು ಧನುರಾಶಿಯವರು ಎಚ್ಚರಿಕೆಯಿಂದಿರಿ. ಧನುಲಗ್ನದಲ್ಲಿರ್ತಕ್ಕಂಥವ್ರು ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲೂ ಎಚ್ಚರಿಕೆಯಿಂದಿರಬೇಕು. ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇದ್ದಾಗ ಮಾತ್ರ ಅದರ ಲಾಭ ಅಂತ ಹೇಳ್ಬೋದು, ಅದರ ಫಲಗಳು ಅಂತ ಹೇಳ್ಬೋದು. ಅದಕ್ಕಾಗಿ ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡಿ. ಲಕ್ಷ್ಮೀನಾರಾಯಣರ ಆರಾಧನೆ ನಡೆಸೋದ್ರಿಂದ ಇವತ್ತು ಧನುರಾಶಿಯವರು ಖಂಡಿತ ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲೆ ಇಟ್ಟು ಒಂದು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಖಂಡಿತ ಸಿದ್ಧಿ ಆಗುತ್ತೆ. ಇನ್ನು ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ಹಾಗೆ ಇವತ್ತು ನಿಮ್ಮ ವರ್ಚಸ್ಸು, ತೇಜಸ್ಸು, ತಾವು ಮಾಡಬೇಕಾಗಿರುವ ಕೆಲಸ ಎಲ್ಲ ಕಡೆಯಿಂದಲೂ ಲಾಭವೇ ಇದೆ. ಆದರೆ ಯಾವುದು ಬೇಕು ಯಾವುದು ಬೇಡ ಅದರ ಬಗ್ಗೆ ಒಂದು ಸರಿಯಾದ ಆಲೋಚನೆ ಮಾಡ್ಕೊಂಡು ಒಂದು ಹೆಜ್ಜೆ ಮುಂದೆ ಹಾಕಬೇಕು. ಹಾಗೆ ಇವತ್ತಿನ ನಿಮ್ಮ ಉಡುಗೆ ತೊಡುಗೆಗಳಾಗಲಿ, ನಿಮ್ಮ ಅಲಂಕಾರ ಆಗಲಿ, ಅಥವಾ ನಿಮ್ಮ ಬೇಕು ಬೇಡಗಳಾಗಲಿ, ಇದೆಲ್ಲದರ ಬಗ್ಗೆ ಒಂದಷ್ಟು ಕನ್ಫ್ಯೂಷನ್ಸ್ ಇದೆ. ಆ ಕನ್ಫ್ಯೂಷನ್ನ ದೂರ ಮಾಡ್ಕೊಳ್ಳಿ. ಹಾಗೆ ಸಾಧ್ಯವಾದರೆ ಪ್ರಸನ್ನ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಮನೋಜವಂ ಮಾರುತದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಮರಿಷ್ಟಂ ವಾತಾತ್ಮಜಂ ವಾನರದ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಹನುಮನ ಪ್ರಾರ್ಥನೆ ಮಾಡಿ. 1 ಚಿಟಿಗೆಯಷ್ಟು ಕಡಲೆಬೇಳೆಯನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದರ ಹಸಿರು ಗಿಡದ ಮೇಲೆ ಹಾಕಿ. ಇಷ್ಟು ಕಾಯಕವನ್ನು ಶ್ರದ್ಧಾಭಕ್ತಿಯಾಗಿ ಮಾಡಿದ್ರೆ ಅದರ ಫಲಗಳನ್ನು ಸಾಕಷ್ಟು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ, ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ದುರ್ಗಾ ಗಣಪತಿಯ ಪ್ರಾರ್ಥನೆ ಬೇಕು. ದುಃಖದಿಂದ ದೂರ ಇರಬೇಕು. ಯಾವುದೇ ಸಮಸ್ಯೆ ಬಂದರೂ ಆ ಸಮಸ್ಯೆಗಳನ್ನು ಹೆದರಿಸಿ ಮುನ್ನಡಿತೀನಿ ಎಂಬತಕ್ಕಂಥ ಆತ್ಮವಿಶ್ವಾಸ ಇರಬೇಕು. ಏನೇ ಆದರೂ ಕಷ್ಟ ಅಂತಕ್ಕಂಥದ್ದು, ಸುಖ ಅಂತಕ್ಕಂಥದ್ದು, ಅಥವಾ ಚಿಂತೆಗಳಂತಕ್ಕಂಥದ್ದು, ಅಥವಾ ಕೆಲವಷ್ಟು ವಿಚಾರಗಳು ಗೊತ್ತಿದ್ದೋ ಗೊತ್ತಿಲ್ಲದಿರೋನೋ ಮನೆ ಬಾಗಿಲಿಗೆ ಬರ್ತಕ್ಕಂಥ ಸಮಸ್ಯೆಗಳಿರ್ಬೋದು. ಯಾವುದಕ್ಕೆ ಆದರೂ ಒಂದು ಕೊನೆ ಸಿಕ್ಕಿ ಒಂದು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗಫಲ ಆತ್ಮವಿಶ್ವಾಸದಿಂದ ಮಾತ್ರ ಸಿದ್ಧಿಯಾಗುತ್ತೆ. ಅದಕ್ಕಾಗಿ ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಕಪ್ಪು ಬಣ್ಣದ ಶ್ವಾನಗಳಿಗೆ, ಸಂಪೂರ್ಣವಾಗಿ ಕಪ್ಪಿರ್ತಕ್ಕಂಥ ಕಪ್ಪು ಬಣ್ಣದ ಶ್ವಾನಗಳಿಗೆ ಅಥವಾ ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದರೂ ಒಂದು ತಿಂಡಿ ತಿನಿಸನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಒಳ್ಳೆ ಫಲ ಇದೆ. ಇದರ ಜೊತೆಗೆ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಈ ಶುಭ ದಿನ ರಾಹುಕಾಲದಲ್ಲಿ ಒಂದು ದೇವಿಯ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತು ನೀವು ಮಾಡುವ ಕಾಯಕದಲ್ಲಿ ತುಂಬ ಬದಲಾವಣೆಯನ್ನು ತಂದುಕೊಳ್ಬೋದು. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇರತಕ್ಕಂತಹ ದಿನವೇ ಹೌದು. ಆದರೂ ಇವತ್ತು ಯಾವುದು ಬೇಕು ಯಾವುದು ಬೇಡ ಎಂಬತಕ್ಕಂಥದ್ರ ಸರಿಯಾದ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹಾಕಬೇಕು. ಹಾಗೆ ಇವತ್ತು ಆಫೀಸುಗಳಲ್ಲಿ ಕೆಲಸ ಮಾಡತಕ್ಕಂಥವ್ರು, ಕಚೇರಿಗಳಲ್ಲಿರ್ತಕ್ಕಂಥವ್ರು, ಮೇಲಧಿಕಾರಿಗಳು, ಸರ್ಕಾರಿ ಉದ್ಯಮದಲ್ಲಿರ್ತಕ್ಕಂಥವ್ರು ಅಥವಾ ಪ್ರೈವೇಟ್ ಕೆಲಸ ಮಾಡ್ತಕ್ಕಂಥವ್ರು ಯಾರೊಬ್ಬರಾದರೂ ಇವತ್ತು ನಿಮ್ಮ ಕರ್ತವ್ಯವನ್ನು ಸರಿಯಾದ ಮಾರ್ಗದಲ್ಲಿ ನಿಂತು ಆಲೋಚನೆ ಮಾಡ್ತಕ್ಕಂಥದ್ದು ಒಳ್ಳೆಯದು.
ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದಷ್ಟು ಲೋಪದೋಷ ಕಂಡುಹಿಡಿತಕ್ಕಂಥದ್ದು ಅಥವಾ ನಿಂದನೆ ಮಾಡ್ತಕ್ಕಂಥದ್ದು ಎಲ್ಲೋ ಬೇರೆ ಥರ ಸಮಸ್ಯೆಗಳು ಎದುರಾಗುವಂಥ ಲಕ್ಷಣಗಳು ಸಾಕಷ್ಟು ಇದೆ. ಆದಷ್ಟು ಜವಾಬ್ದಾರಿ ಇರಲಿ, ಎಚ್ಚರಿಕೆ ಇರಲಿ. ಎಚ್ಚರಿಕೆಯಿಂದ ನಿಂತು ಕೆಲಸ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಎದುರಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಪ್ರಾರಂಭ ಮಾಡೋಣ ಮನೋಗತ ಪ್ರಶ್ನಾ ತಂತ್ರ. ಮನೋಗತ ಪ್ರಶ್ನಾ ತಂತ್ರ ವಿಭಾಗಕ್ಕೆ ಎಂದಿನಂತೆ ಶ್ರೀನಿವಾಸ್ ಶರ್ಮಾ ಅವರನ್ನ ಆತ್ಮೀಯವಾಗಿ ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಬಹುರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರ್ಯಮುಪಾಸ್ಮಹೇ ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಗುರುಸ್ಥಾನದಲ್ಲಿರತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಲ್ಗೆ ನಮನವನ್ನು ಮಾಡ್ತಾ ನನ್ನ ಮಾತೃಶ್ರೀಯವರ ಪಾದರವಿಂದಲ್ಗೂ ಕೂಡ ನಮನವನ್ನು ಮಾಡ್ತಾ ಮನೋಗತ ಪ್ರಶ್ನಾತಂತ್ರವನ್ನು ಪ್ರಾರಂಭ ಮಾಡೋಣ. ಬಹಳ ವಿಶೇಷವಾಗಿ ಶುಕ್ರವಾರ ದೇವಿಯ ಶಕ್ತಿ ದೇವತೆಯ ನಿಮ್ಮ ಕುಲದೇವತೆಯ ಸಂಪೂರ್ಣ ಅನುಗ್ರಹ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಸಿಗಬೇಕು ಅಂತ ನಾನು ಕೂಡ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಬಹಳ ವಿಶೇಷವಾಗಿ ಮನೋಗತ ಪ್ರಶ್ನಾತಂತ್ರವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುನ್ನ ನಾಳೆ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಒಳಿತಿಗಾಗಿ ತಿಳಿಸ್ಕೊಡ್ತಾ ಇರ್ತಕ್ಕಂಥ ಆ ಒಂದು ಶ್ರೀಯಂತ್ರ ಅದರ ಬಗ್ಗೆ ಚುಟುಕು ವಿಶ್ಲೇಷಣೆಯನ್ನು ಕೊಡಲಿಕ್ಕೆ ನಾನು ಬಂದಿದ್ದೇನೆ. ಬಹಳ ವಿಶೇಷವಾಗಿ ಏನಪ್ಪ ಅಂದರೆ ಆ ಒಂದು ತಂತ್ರಸಾರದಲ್ಲಿ ಬಿಳಿ ಎಕ್ಕದ ಹೂವಿನಿಂದ ಒಂದು ತಂತ್ರಸಾರ ಅಂತ ನಾವೆಲ್ಲರೂ ಕೂಡ ತಿಳಿಸ್ತಾ ಇದ್ವಿ. ನಿನ್ನೆಯ ಕಾರ್ಯಕ್ರಮದಲ್ಲೂ ಕೂಡ ತಿಳಿಸಿರ್ತಕ್ಕಂಥದ್ದಿದೆ. ಆ ಬಿಳಿ ಎಕ್ಕದ ಹೂವನ್ನು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ ತಂತ್ರಸಾರ ಮಾಡ್ತಕ್ಕಂಥದ್ದೇ. ಆದರೆ ಈ ತಂತ್ರಸಾರದಲ್ಲಿ ಆ ಹೂವನ್ನು ತೆಗೆದುಕೊಂಡು ಬರ್ತಕ್ಕಂಥದ್ದೇ ಒಂದು ವಿಭಿನ್ನ ರೀತಿಯಲ್ಲಿರ್ತಕ್ಕಂಥದ್ದು. ಆ ಹೂವನ್ನು ತೆಗೆದುಕೊಂಡು ಬರಬೇಕಾದ್ರೂ ಕೂಡ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಪೂಜೆ ಪುನಸ್ಕಾರಗಳನ್ನು ಪ್ರತಿಯೊಂದನ್ನು ಕೂಡ ಮಾಡಿ ಆ ಹೂವನ್ನು ತೆಗೆದುಕೊಂಡು ಬರ್ತಕ್ಕಂಥದ್ದು. ಬಿಳಿ ಎಕ್ಕದ ಹೂವನ್ನು ತೆಗೆದುಕೊಂಡು ಬರಬೇಕಾದ್ರೆ ತಾವು ಯಾರು ಈ ಒಂದು ತಂತ್ರಸಾರವನ್ನು ಮಾಡ್ತಾ ಇದ್ದೀರಿ ಪ್ರಥಮ ಸ್ಥಾನದಲ್ಲಿ ಅವರು ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಹೋಗಿ ಈ ಒಂದು ತಂತ್ರಸಾರಕ್ಕೆ ಭಾಗಿಯಾಗ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ಬಿಳಿ ಎಕ್ಕದ ಗಿಡದ ಹತ್ರ ಹೋಗಿ ಮೊದಲನೇದಾಗಿ ಆ ಬುಡವನ್ನು ಮುಟ್ಟು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು, ಒಂದು ಬಿಂದಿಗೆ ನೀರನ್ನು ಹಾಕ್ತಕ್ಕಂಥದ್ದು, ಅರಿಶಿನ ಕುಂಕುಮದಿಂದ ಪೂಜೆಯನ್ನು ಮಾಡ್ತಕ್ಕಂಥದ್ದು, ಒಂದು ಚೂರು ಧೂಪ ದೀಪ ನೈವೇದ್ಯ ಪ್ರತಿಯೊಂದನ್ನು ಕೂಡ ಮಾಡಿದ್ದಾದ ನಂತರ ಬಿಳಿ ಎಕ್ಕದ ಗಿಡದ ಮುಂದೆ ಕೂತು ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು 18 ಬಾರಿ ಪಠನೆ ಮಾಡ್ತಕ್ಕಂಥದ್ದು. ಪಠನೆ ಮಾಡಿದ್ದಾದ ನಂತರ ಬಿಳಿ ಎಕ್ಕದ ಗಿಡವನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು. ಇವತ್ತಿನ ದಿವಸ ಶ್ರೀಯಂತ್ರದ ಅನುಷ್ಠಾನಕ್ಕೋಸ್ಕರ ನಿನ್ನನ್ನು ನಾನು ತೆಗೆದುಕೊಂಡು ಹೋಗ್ತಾ ಇದ್ದೇನೆ, ನಿನ್ನ ಪುಷ್ಪಗಳಿಂದ ನಾನು ಅದಕ್ಕೆ ಪೂಜೆಯನ್ನು ಮಾಡ್ತಾ ಇದ್ದೇನೆ, ಇದರಿಂದ ನಿನ್ನ ಅನುಗ್ರಹ ಸಂಪೂರ್ಣವಾಗಿ ನನಗೆ ಬೇಕು, ನಿನ್ನ ಅನುಗ್ರಹ ಇದ್ದರೆ ನಾನು ಏನನ್ನಾದರೂ ಸಾಧನೆ ಮಾಡಿಕೊಳ್ತೀನಿ ಎಂಬತಕ್ಕಂಥ ಸಂಕಲ್ಪವನ್ನು ಮಾಡ್ತಕ್ಕಂಥದ್ದು. ಮಾಡಿದ್ದಾದ ನಂತರ ಆ ಒಂದು ಬಿಳಿ ಎಕ್ಕದ ಗಿಡದಿಂದ 4 ಹೂವುಗಳನ್ನು ತೆಗೆದುಕೊಂಡು ಬರ್ತಕ್ಕಂಥದ್ದು. ಆ ಬಿಳಿ ಎಕ್ಕದ ಗಿಡದಿಂದ 4 ಹೂವನ್ನು ತೆಗೆದುಕೊಂಡು ಬರ್ತಕ್ಕಂಥದ್ದು. ದಯವಿಟ್ಟು ನೋಡಿ, ಈ ಒಂದು ಸೂಕ್ಷ್ಮದ ವಿಚಾರ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಪ್ಪ ಅಂದರೆ, ಬಿಳಿ ಎಕ್ಕದ ಗಿಡವನ್ನು ಕಿತ್ಕೊಳ್ಬೇಕಾದ್ರೆ ನಿಮ್ಮ ಉಗುರನ್ನು ತಾಗಿಸಿ ಈ ರೀತಿ ಕಿತ್ಕೊಳ್ತಕ್ಕಂಥದ್ದಲ್ಲ, ಕೈಯಿಂದ ಈ ರೀತಿ ಕಿತ್ಕೊಳ್ತಕ್ಕಂಥದ್ದು ಅದು ಉತ್ತಮ. ಇದನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ತಾವೆಲ್ಲರೂ ಕೂಡ ಕಾಯ್ತಾ ಇದ್ದೀರಿ ಮನೋಗತ ಪ್ರಶ್ನಾತಂತ್ರದಲ್ಲಿ ಬರ್ತಕ್ಕಂಥ ರಾಶಿ ಫಲದಲ್ಲಿರ್ತಕ್ಕಂಥ ಫಲಾಫಲಗಳಿಗೋಸ್ಕರ. ತಾವೆಲ್ಲರೂ ಕೂಡ ಉತ್ಸಾಹಾಭಿಮುಖವಾಗಿ ಕೂತು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ. ಮೊದಲನೇದಾಗಿ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಎರಡನೇದಾಗಿ ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಮೂರನೇದಾಗಿ ಕೂಡ ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಶ್ರೀಂ ಐಂ ಐಂ, ಶ್ರೀಂ ಐಂ ಐಂ, ಶ್ರೀಂ ಐಂ ಐಂ. ಈ 3 ಬೀಜಾಕ್ಷರಿ ಮಂತ್ರದಲ್ಲಿ 12 ರಾಶಿಗಳು ಇರತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ 48 ಬಾರಿ ಪಠನೆ ಮಾಡಿ. ಯಾವ ರಾಶಿಯವರಿಗೆ ಒಳಿತಾಗತ್ತೆ, ಯಾವ ರಾಶಿಯವರಿಗೆ ಮಿಶ್ರ ಫಲ, ಯಾವ ರಾಶಿಯವರಿಗೆ ಅಶುಭ ಫಲ ಇದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಐಂ ಈ 3 ಬೀಜಾಕ್ಷರಿ ಮಂತ್ರದಲ್ಲಿ ಮೊದಲು ಬಂದಿರತಕ್ಕಂಥದ್ದು ಶುಭ ಫಲದಲ್ಲಿರ್ತಕ್ಕಂಥದ್ದು. ಆ ಮೊದಲು ಬಂದಿರತಕ್ಕಂಥ ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ.
ಶುಭ ಫಲದಲ್ಲಿರ್ತಕ್ಕಂಥವ್ರು ಮೇಷರಾಶಿ, ಕರ್ಕಾಟಕ ರಾಶಿ, ತುಲಾ ರಾಶಿ ಮತ್ತು ಮಕರ ರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಶುಭ ಫಲದಲ್ಲಿರ್ತಕ್ಕಂಥವ್ರು ಮೇಷರಾಶಿ, ಕರ್ಕಾಟಕ ರಾಶಿ, ತುಲಾ ರಾಶಿ ಮತ್ತು ಧನುರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ತಾವಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ತಾರೆ. ಮಕರ ರಾಶಿ ಶುಭ ಫಲದಲ್ಲಿ ಮಕರ ರಾಶಿಯು ಕೂಡ ಬಂದಿರತಕ್ಕಂಥದ್ದಿದೆ. ಇನ್ನು ಶುಭ ಫಲದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ತಾವಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಭಗವಂತನ ಸಂಪೂರ್ಣ ಅನುಗ್ರಹ ನಿಮಗಿದೆ. ಅಸಾಧ್ಯವಾದ್ದನ್ನು ಕೂಡ ಸಾಧನೆ ಪಡಿಸ್ಕೊಳ್ತಕ್ಕಂಥ ಶಕ್ತಿ ನಿಮಗಿದೆ. ದೂರಭಾರ ಪ್ರಯಾಣ ಮಾಡ್ತಕ್ಕಂಥ ವಿಚಾರವಾಗಲಿ ಪ್ರತಿಯೊಂದು ವಲಯದಲ್ಲೂ ಕೂಡ ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಪ್ರತಿಯೊಂದು ಕೆಲಸದಲ್ಲೂ ಕೂಡ ಸಾಕಷ್ಟು ಹೆಚ್ಚಿನ ಯಶಸ್ಸನ್ನು ಕೂಡ ಸಿದ್ಧಿಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ, ಕನ್ಯಾ ರಾಶಿ ಮತ್ತು ಮಿಥುನ ರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ, ಕನ್ಯಾ ರಾಶಿ ಮತ್ತು ಮೀನ ರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಪ್ರಾರಂಭದ ಹಂತದಲ್ಲಿ ಎಡುವತಕ್ಕಂಥದ್ದಾದರೂ ಒಂದು ಖುಷಿಯ ವಿಚಾರ ಏನಪ್ಪ ಅಂದರೆ, ಅಂತ್ಯದ ಸಮಯದಲ್ಲಿ ಅಂದುಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಸಿದ್ಧಿಯನ್ನು ಪಡಿಸ್ಕೊಳ್ತೀರಾ. ಪ್ರಾರಂಭದಂತ ಹೇಳದೆ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಪ್ರಾರಂಭದ ಹಂತದಲ್ಲಿ ಶುಭ ಕಾರ್ಯವನ್ನು ಪ್ರಾರಂಭ ಮಾಡಬೇಕಾದ್ರೆ ಇವತ್ತಿನ ದಿವಸ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಮಧ್ಯಾಹ್ನ 1 ಆದ ನಂತರ ಯಾವ ಕೆಲಸವನ್ನಾದರೂ ಪ್ರಾರಂಭ ಮಾಡ್ಬೋದು, ದೂರಭಾರ ಪ್ರಯಾಣವನ್ನು ಮಾಡ್ಬೋದು, ಏನನ್ನಾದರೂ ಮಾಡ್ಬೋದು. ಆದರೆ ಈ ಒಂದು ಸಮಯದಲ್ಲಿ ಯಾವ ಶುಭ ಕಾರ್ಯವನ್ನು ಕೂಡ ಪ್ರಾರಂಭ ಮಾಡ್ತಕ್ಕಂಥದ್ದು ಬೇಡ. ಒಂದು ವೇಳೆ ಕೆಲಸದಲ್ಲಿ ಸ್ವಲ್ಪ ಮಂದಗತಿಯಿಂದ ಸಾಕ್ತಕ್ಕಂಥದ್ದಿದೆ, ಭಯದ ವಾತಾವರಣ ಸೃಷ್ಟಿ ಆಗ್ತಾ ಇದೆ ಅಂದರೆ ಕಂದು ಬಣ್ಣದ ಗೋಮಾತೆಯನ್ನು ಇವತ್ತಿನ ದಿವಸ ಪ್ರಾರಂಭದ ಹಂತದಲ್ಲೇ ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು. ಯಾವ ಸಮಯದಲ್ಲಿ ನಿಮಗೆ ಭಯದ ವಾತಾವರಣ ಸೃಷ್ಟಿ ಆಗ್ತಾ ಇದೆಯೋ ಆ ಒಂದು ಸಮಯದಲ್ಲಿ ನಿಮ್ಮ ಕುಲದೇವತೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಓಂ ದುಂ ದುರ್ಗಾಯೈ ನಮಃ, ಓಂ ದುಂ ದುರ್ಗಾಯೈ ನಮಃ, ಓಂ ದುಂ ದುರ್ಗಾಯೈ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನ ನಿರಂತರವಾಗಿ ಪಠನೆ ಮಾಡತಕ್ಕಂಥದ್ದು. ಇವತ್ತಿನ ದಿವಸ ಮಿಶ್ರ ಫಲದಲ್ಲಿರತಕ್ಕಂಥವ್ರು ಈ ಒಂದು ಮಹಾಮಂತ್ರವನ್ನ ನಿರಂತರವಾಗಿ ಪಠನೆ ಮಾಡಿದ್ರೆ ಪ್ರಾರಂಭದ ಹಂತದಲ್ಲಿ ಬರ್ತಕ್ಕಂಥ ದೋಷಗಳಿಂದ, ಸಂಕಷ್ಟಗಳಿಂದ, ಮನಸ್ಸಿಗೆ ಆಗ್ತಕ್ಕಂಥ ನೋವಿಂದ ಪ್ರತಿಯೊಂದಿಂದಲೂ ಕೂಡ ದೂರ ಆಗ್ತೀರಾ. ಅಂತ್ಯದ ಸಮಯದಲ್ಲಿ ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಶುಭ ಫಲದಲ್ಲಿರ್ತಕ್ಕಂಥವ್ರು ಮಿಥುನ ರಾಶಿ, ಸಿಂಹ ರಾಶಿ, ವೃಶ್ಚಿಕ ರಾಶಿ, ಧನುರ್ ರಾಶಿ ಮತ್ತು ಕುಂಭರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಅಶುಭ ಫಲದಲ್ಲಿರ್ತಕ್ಕಂಥವ್ರು ಮಿಥುನ ರಾಶಿ, ಸಿಂಹರಾಶಿ, ವೃಶ್ಚಿಕ ರಾಶಿ, ಧನುರಾಶಿ ಮತ್ತು ಕುಂಭರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ದೂರವಾರ ಪ್ರಯಾಣ ಮಾಡ್ತಕ್ಕಂಥ ವಿಚಾರವಾಗಲಿ, ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥದ್ದಾಗಲಿ, ಮತ್ತೊಂದು ಸೂಕ್ಷ್ಮ ವಿಚಾರ ಏನಪ್ಪಾ ಅಂದರೆ ಕೋರ್ಟು ಕಚೇರಿ ಅಂತ ಹಲಿತಕ್ಕಂಥದ್ದಾಗಲಿ, ಇದೆಲ್ಲದರಲ್ಲೂ ಕೂಡ ಜೋಪಾನ. ಆದಷ್ಟು ಇವತ್ತಿನ ದಿವಸ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ನಿಮ್ಮ ಕುಲದೇವತೆಯನ್ನು ಪ್ರಾರ್ಥನೆ ಮಾಡಿ, ಗುರುಗಳನ್ನು ಪ್ರಾರ್ಥನೆ ಮಾಡಿ, ದುರ್ಗಾದೇವಿಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಇದನ್ನು ಮಾಡೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ.